ಶ್ರೀರಾಮಕೃಷ್ಣರ ದಿನವಾದ ಇಂದು ಅಂಥ ಮಹಾಪುರುಷರೊಬ್ಬರ ದಿವ್ಯ ವ್ಯಕ್ತಿತ್ವ ಎಂಥದು, ಯಾವ ವಿಶೇಷ ಕಾರಣಕ್ಕೋಸ್ಕರ ಅವರು ಈ ಜಗತ್ತಿಗೆ ಅವತರಿಸಿ ಬಂದರು, ಪ್ರಸ್ತುತ ಜಗತ್ತಿನಲ್ಲಿ ನಮ್ಮ ಬದುಕಿನಲ್ಲಿ ಅವರಿಂದ ಬೋಧಿಸಲ್ಪಟ್ಟ ಅನೇಕ ಉಪದೇಶ ಹಾಗೂ ಅವರು ತೋರಿಸಿಕೊಟ್ಟ ಆಧ್ಯಾತ್ಮಿಕ ಮಾರ್ಗ ಇವುಗಳನ್ನು ನಾವು ಹೇಗೆ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯಬಹುದು. ಈ ಕೆಲವು ಸಂಗತಿಗಳನ್ನು ನಾವು ಪರಾಮರ್ಶೆ ನಡೆಸುವುದು ಅತ್ಯಂತ ಸೂಕ್ತ ಅಂತ ಅನ್ನಿಸ್ತದೆ. ಪ್ರಪಂಚದಲ್ಲಿ ಅನೇಕ ಮಂದಿ ಮಹಾಪುರುಷರು, ದೈವಿ ವ್ಯಕ್ತಿತ್ವವನ್ನು ಹೊಂದಿದ ಮಹಾತ್ಮರು ಆಗಿ ಹೋಗಿದ್ದಾರೆ. ವಿಶೇಷವಾಗಿ ಭಾರತದ ಇತಿಹಾಸವನ್ನು ನಾವು ಗಮನಿಸಿದರೆ ಎಷ್ಟು ಪ್ರಾಚೀನ ಎನ್ನುವುದಾಗಿ ನಾವು ಹಿಂದಕ್ಕೆ ಹೋದಷ್ಟು ಕೂಡ ಅನೇಕ ಇತಿಹಾಸದ ಸಂಗತಿಗಳು ಅಗೋಚರವಾಗಿ ಹೋಗ್ತವೆ. ವೇದಗಳ ಕಾಲ ಎಷ್ಟು ಪ್ರಾಚೀನ, ಅದೇ ರೀತಿ ಸಿಂಧೂ ನದಿ ಸಂಸ್ಕೃತಿ ಎಷ್ಟು ಪ್ರಾಚೀನ, ಇದನ್ನು ಇತಿಹಾಸಕಾರರು ಕೂಡ ತೀರ್ಮಾನಿಸುವುದಕ್ಕೆ ಬಹಳ ಕಷ್ಟಪಡ್ತಾರೆ. ಸಾವಿರಾರು ವರ್ಷಗಳಷ್ಟು ಹಿಂದಿನ ಈ ಇತಿಹಾಸ ಕಾಲದಿಂದ ಆರಂಭಗೊಂಡು ಇಂದಿನವರೆಗೂ ಕೂಡ ಲೆಕ್ಕವಿಲ್ಲದಷ್ಟು ಮಂದಿ ಸಾಧುಗಳು, ಸಂತರುಗಳು, ಅವತಾರ ಪುರುಷರು, ಯೋಗಿಗಳು, ಆಚಾರ್ಯರು, ಮಹಾಭಕ್ತರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಪ್ರಪಂಚದ ಇಡೀ ಸಾಧು ಸಂತರುಗಳ ಆ ಹೆಸರುಗಳನ್ನೆಲ್ಲ ಒಟ್ಟು ಹೆಸರನ್ನು ಭಾರತದಲ್ಲೇ ಕಾಣಬಹುದು ಅಂತ ಕಾಣುತ್ತೆ. ಒಂದೊಂದು ನಾಡಿನಲ್ಲೂ, ಒಂದೊಂದು ರಾಜ್ಯದಲ್ಲೂ, ಒಂದೊಂದು ಪಂಥಗಳಲ್ಲೂ ಅದೆಷ್ಟೆಷ್ಟು ಮಂದಿ ಸಾಧು ಸಂತರುಗಳು ಆಗಿ ಹೋಗಿದ್ದಾರೆ ಅಂತಂದರೆ, ಈ ದೇಶದ ಇತಿಹಾಸ ಮತ್ತು ಸಂತರುಗಳ ಆ ವ್ಯಕ್ತಿತ್ವವನ್ನು ಪ್ರತ್ಯೇಕಿಸುವುದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಆಧ್ಯಾತ್ಮಿಕತೆ ಎನ್ನುವುದು ಇಷ್ಟು ದಟ್ಟವಾಗಿ ಕಾಣಿಸಿಕೊಳ್ಳುವುದಕ್ಕೆ ಇಂಥ ಸಾಧು ಸಂತರುಗಳು ಬಹಳ ಪ್ರಾಚೀನ ಕಾಲದಿಂದಲೇ ನಮ್ಮ ದೇಶದಲ್ಲಿ ಆಗಿ ಹೋದದ್ದು ಕಾರಣ ಅಂತ ಹೇಳುತ್ತಾರೆ. ಇವರೆಲ್ಲರ ಜೀವನಗಳನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಒಂದೊಂದು ಸಾಧು ಸಂತರ ಜೀವನದ ಹಿಂದೆ ಕೂಡ ಒಂದು ಇತಿಹಾಸ ಇರುತ್ತದೆ. ಅವರು ಪ್ರಪಂಚಕ್ಕೆ ಬಿಟ್ಟು ಹೋಗಿರುವ ಉಪದೇಶಗಳ ಒಂದು ದೊಡ್ಡ ಸಂಗ್ರಹವೇ ನಮ್ಮಲ್ಲಿ ಸಿಗ್ತದೆ. ಆದರೆ ಅನೇಕ ಮಂದಿ ಸಾಧು ಸಂತರುಗಳ ಉಪದೇಶಗಳು ಎಲ್ಲ ಕಾಲಕ್ಕೂ, ಎಲ್ಲ ಸ್ಥಳಗಳಿಗೂ, ಪ್ರಪಂಚದ ಪ್ರತಿಯೊಬ್ಬರಿಗೂ ಕೂಡ ಹೊಂದಿಕೆ ಆಗೋದಿಲ್ಲ. ಆಯಾಯ ಸಂದರ್ಭಕ್ಕೆ, ಕಾಲಕ್ಕೆ ಮತ್ತು ವ್ಯಕ್ತಿಗಳಿಗೆ ತಕ್ಕ ರೀತಿಯಲ್ಲಿ ಅವರು ಉಪದೇಶ ಕೊಟ್ಟಿರ್ತಾರೆ. ಆದರೆ ಎಲ್ಲ ರೀತಿಯಲ್ಲೂ ಇದಕ್ಕೆ ಅಪವಾದವೆನ್ನುವ ಹಾಗೆ ಎಲ್ಲ ಜನರಿಗೂ, ಪ್ರಪಂಚದ ಪ್ರತಿಯೊಂದು ದೇಶಕ್ಕೂ, ಎಲ್ಲ ಜನಾಂಗದವರಿಗೂ, ಯಾವುದೇ ಸಂಸ್ಕೃತಿಯವರಿಗೂ ಕೂಡ ಅತ್ಯಂತ ಸೂಕ್ತವಾಗಿ ಅನ್ವಯವಾಗಬಹುದಾದ ಒಬ್ಬರೇ ಒಬ್ಬರು ಸಂತರು ನಮ್ಮಲ್ಲಿದ್ದಾರೆ. ಅವರೇ ಶ್ರೀರಾಮಕೃಷ್ಣರು. ಎಷ್ಟರ ಮಟ್ಟಿಗೆ ಅವರ ಉಪದೇಶಗಳು, ಅವರು ತೋರಿಸಿಕೊಟ್ಟ ಮಾರ್ಗ ಎನ್ನುವುದು ವಿಶಾಲವಾದದ್ದು.
ಅದನ್ನು ನಾವು ಇಂದಿನ ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳುವುದು ಕಷ್ಟ. ಸಾವಿರಾರು ವರ್ಷಗಳು ಆದ ನಂತರ ಶ್ರೀರಾಮಕೃಷ್ಣರ ಉಪದೇಶಗಳು, ಅವರ ತತ್ವಗಳು, ಅವರ ಜೀವನ ಎಷ್ಟು ವಿಶಾಲವಾದದ್ದು ಅಂತ ಪ್ರಪಂಚ ತಿಳಿದುಕೊಳ್ಬೇಕಾದೀತು. ಎಲ್ಲ ಕಾಲಕ್ಕೂ ಸಲ್ಲುವ, ಎಲ್ಲ ಬಗೆಯ ಮನಸ್ಥಿತಿಗೂ ಒಪ್ಪಿಗೆಯಾಗಬಲ್ಲ ಸಾರ್ವಕಾಲಿಕವಾದ, ಸಾರ್ವತ್ರಿಕವಾದ ಸತ್ಯವನ್ನು, ಧರ್ಮವನ್ನು, ಮಾರ್ಗವನ್ನು ಅವರು ತೋರಿಸಿಕೊಟ್ಟು ಹೋದರು. ಆದ ಕಾರಣ ಅವರ ಜೀವನ ನಮಗೆ ಅತ್ಯಂತ ಪ್ರಸ್ತುತ ಅಂತ ಅನ್ನಿಸ್ತದೆ. ಇಷ್ಟು ಆಧುನಿಕವಾದ, ಅಂದರೆ ನಮ್ಮ ಇಂದಿನ ಜೀವನಕ್ಕೆ ಸಲ್ಲಬಹುದಾದ, ಒಪ್ಪಿಗೆಯಾಗಬಹುದಾದ, ಸೂಕ್ತವಾದ ರೀತಿಯ ಕೆಲವೊಂದು ಆದರ್ಶಗಳನ್ನು ಶ್ರೀರಾಮಕೃಷ್ಣರು ಬಿಟ್ಟು ಹೋಗಿದ್ದಾರೆ. ಆದ ಕಾರಣ ಇಂದಿನ ಜೀವನಕ್ಕೆ ಅವರು ಅತ್ಯಂತ ಪ್ರಸ್ತುತರು. ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಇದಕ್ಕೇನು ಕಾರಣ? ಯಾಕೆ ಪ್ರಸ್ತುತರು ಅಂತ ಹೇಳುವಾಗ ಇನ್ನೊಂದು ಮಾತನ್ನು ಹೇಳಬೇಕಾಗತ್ತೆ. ಪ್ರಾಚೀನವಾದ ವೇದ, ಉಪನಿಷತ್ತು, ಗೀತೆ ಮುಂತಾದ ಅನೇಕ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರಬಹುದಾದ ತತ್ವಗಳನ್ನು ಎಲ್ಲರೂ ತಿಳಿದುಕೊಳ್ಳುವುದಕ್ಕೆ ಕಷ್ಟ ಇದೆ. ಒಂದನೇದಾಗಿ ಅದರ ಅಂತರಾರ್ಥವನ್ನು ತಿಳಿಸಿಕೊಡಬಲ್ಲಂಥವರು ಬೇಕಾಗ್ತಾರೆ. ಎರಡನೆಯದಾಗಿ ಗಹನವಾದ ತತ್ವ ವಿಚಾರಧಾರೆಯನ್ನು ಅರಿತುಕೊಳ್ಳುವುದಕ್ಕೆ ಮನುಷ್ಯನಲ್ಲಿ ಸ್ವತಃ ಬೆಳವಣಿಗೆ ಆಗಬೇಕಾಗತ್ತೆ. ಇದೆರಡೂ ಇಲ್ಲದಿದ್ದರೆ ಅದನ್ನು ಅರಿತುಕೊಳ್ಳುವುದು ಕಷ್ಟ. ಆದರೆ ಶ್ರೀರಾಮಕೃಷ್ಣರ ತತ್ವಗಳು ಪಂಡಿತರಿಗೂ ಅತ್ಯಂತ ಆಪ್ತವಾಗಿರ್ತದೆ, ಪಾಮರರಿಗೂ, ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಅತ್ಯಂತ ಹಿತಕರವಾದ ರೀತಿಯಲ್ಲಿ ಅವರು ಅದನ್ನು ತಿಳಿಸಿ ಹೇಳಿರ್ತಾರೆ. ಹಾಗಾಗಿ ಯಾರೇ ಆದರೂ ಅದನ್ನು ಅರಿತುಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ಅವರು ಹೇಳಿರುವ ಅನೇಕ ಉತ್ತಮ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಇನ್ನು ಶ್ರೀರಾಮಕೃಷ್ಣರು ಇಂದಿನ ಜೀವನಕ್ಕೂ ನಮ್ಮ ದೈನಂದಿನ ಬದುಕಿಗೂ ಅತ್ಯಂತ ಉಪಯುಕ್ತರಾಗ್ತಾರೆ ಅಂತ ಹೇಳುವಾಗ ಅದು ಯಾಕೆ ಮತ್ತು ಯಾವ ರೀತಿಯಲ್ಲಿ ಎನ್ನುವುದನ್ನು ನಾವು ನೋಡದೇ ಇದ್ದರೆ ನಮಗೆ ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಸಾಧ್ಯವಿಲ್ಲ. ಮೊದಲನೇದಾಗಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದರೆ, ಶ್ರೀರಾಮಕೃಷ್ಣರು ಬೋಧಿಸಿದ್ದು ಜೀವಂತ ಧರ್ಮ. ಏನಿದು ಜೀವಂತ ಧರ್ಮ ಅಂತಂದರೆ? ಧರ್ಮ ಅಂತಂದರೆ ಧಾರಯತಿ ಇತಿ ಧರ್ಮ ಅಂತ ಹೇಳುತ್ತಾರೆ. ಯಾವುದು ನಮ್ಮ ಜೀವನವನ್ನು ಧರಿಸ್ತದೋ, ನಮ್ಮ ಜೀವನವನ್ನು ಆಧರಿಸ್ತದೋ ಅದು ಧರ್ಮ. ಜೀವನ ನಡೆಸುವುದಕ್ಕೆ ಇದು ಒಂದು ದಾರಿ ಅಂತ ಇರುತ್ತದೆ, ಮಾರ್ಗ, ವಿಧಾನ. ಯಾವುದೇ ನೀತಿ, ನಿಯಮ, ಮೌಲ್ಯ, ನೈತಿಕತೆ, ಸತ್ಯನಿಷ್ಠೆ ಇತ್ಯಾದಿಗಳು ಇಲ್ಲದೆ ಹೋದರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇರುವುದಿಲ್ಲ. ಪ್ರಾಣಿಗಳ ಜೀವನ ಹೇಗಿರ್ತದೆ? ಆಹಾರವನ್ನು ಪಡ್ಕೊಳ್ಳುವುದಕ್ಕಾಗಿ ಹೊಡೆದಾಡ್ತವೆ, ಬಡ್ದಾಡ್ತವೆ, ಬೇಟೆಯಾಡ್ತವೆ. ಪ್ರಾಣಿಗಳಿಗೆ ಇಂದ್ರಿಯಗಳ ಅಥವಾ ಹಸಿವಿನ ಬೇಗೆಯನ್ನು ನಿವಾರಿಸಿಕೊಂಡ್ರೆ ಅವು ಅಷ್ಟರಲ್ಲಿ ತೃಪ್ತವಾಗ್ತವೆ. ಆಲೋಚನೆ, ಚಿಂತನೆ, ಬುದ್ಧಿವಂತಿಕೆ, ಸಹಜೀವನ, ಪರಸ್ಪರ ದಯೆ, ಕರುಣೆ ಇತ್ಯಾದಿ ಗುಣಗಳು, ಇವುಗಳನ್ನೆಲ್ಲ ನಾವು ಯಾವ ಪ್ರಾಣಿಗಳಿಂದಲೂ ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮನುಷ್ಯ ತನ್ನ ಮಾನಸಿಕ, ಬೌದ್ಧಿಕ ಮತ್ತು ಸಾಮಾಜಿಕ ಜೀವನದ ಕಾರಣದಿಂದಾಗಿ ಪ್ರಾಣಿಗಳಿಗಿಂತ ಅತ್ಯಂತ ಉನ್ನತ ಹಂತದಲ್ಲಿ ಇದ್ದಾನೆ. ಆದ ಕಾರಣ ಅವನ ಜೀವನವನ್ನು ಅವನು ಸಾರ್ಥಕಗೊಳಿಸಿಕೊಳ್ಬೇಕಾದ್ರೆ ಧಾರ್ಮಿಕ, ನೈತಿಕ, ತಾತ್ವಿಕವಾದ ಅನೇಕ ವಿಷಯಗಳನ್ನು ಮನುಷ್ಯ ಜೀವನದಲ್ಲಿ ಅರಿತೋ ಅರಿಯದೆಯೋ ಅಳವಡಿಸಿಕೊಳ್ಬೇಕಾಗ್ತದೆ.
ಧರ್ಮ ತತ್ವ ನೀತಿ ನಿಯಮ ಅಂತ ಹೇಳುವಾಗ ಈ ಮಾತುಗಳೆಲ್ಲ ದೊಡ್ಡ ದೊಡ್ಡದಾಗಿ ಕಾಣ್ತವೆ. ಆದರೆ ನಮಗೆ ಗೊತ್ತಿಲ್ಲದೆ ನಾವು ಇವನ್ನೆಲ್ಲ ಪಾಲಿಸ್ತಾ ಇದ್ದೇವೆ. ನಮಗೆ ಹಿರಿಯರು ಹೇಳಿಕೊಟ್ಟಿದ್ದಾರೆ, ಹೀಗೆ ಬದುಕಬೇಕು, ಹೀಗೆ ಬದುಕಬಾರ್ದು, ಇದು ಒಳ್ಳೆಯ ಮಾರ್ಗ, ಇದು ಒಳ್ಳೆಯ ಜೀವನ, ಈ ರೀತಿ ಬದುಕು, ಇದೇ ಧರ್ಮ. ಧರ್ಮ ಅಂತಂದರೆ ಬದುಕುವ ರೀತಿ, ಉತ್ತಮವಾಗಿ ಶ್ರೇಷ್ಠವಾದ ಜೀವನವನ್ನು ನಡೆಸುವ ಕ್ರಮಕ್ಕೆ ಧರ್ಮ ಅಂತ ಹೇಳ್ತಾರೆ. ಜೀವಂತ ಧರ್ಮ ಅಂತ ಹೇಳುವಾಗ ಯಾವ ಬದುಕುವ ಮಾರ್ಗವನ್ನು ನಾವು ಅನುಸರಿಸಬಹುದು, ಯಾವುದನ್ನು ನಾವು ಅಳವಡಿಸಿಕೊಳ್ಳಬಹುದು, ಸಹಜವೂ ಸುಲಭವೂ ಅತ್ಯುತ್ತಮವೂ ಆದಂಥ ಇಂಥ ಮಾರ್ಗಗಳನ್ನೇ ಜೀವಂತ ಧರ್ಮ ಅಂತ ನಾವು ಕರೆಯಬೇಕಾಗ್ತದೆ. ಶ್ರೀರಾಮಕೃಷ್ಣರು ಬೋಧಿಸಿದಂಥ ಈ ಜೀವಂತ ಧರ್ಮ ಅಂತಂದರೆ ಅದು ಅನುಸರಿಸುವುದಕ್ಕೆ, ಪಾಲಿಸುವುದಕ್ಕೆ ಎಲ್ಲರಿಗೂ ಸಾಧ್ಯವಿದೆ ಅಂತ ಸ್ಪಷ್ಟವಾಗಿ ತಮ್ಮ ಜೀವನದ ಮೂಲಕ ಅವರು ತೋರಿಸಿಕೊಟ್ರು. ಅನುಭವವೇ ಅವರ ಎಲ್ಲ ಉಪದೇಶಗಳಿಗೆ ಆಧಾರ. ತಾವು ಕಾಣದನ್ನು ಅವರು ಹೇಳಲಿಲ್ಲ. ತಾವು ಸ್ವತಃ ಅನುಭವಿಸದೇ ಇದ್ದ ಸತ್ಯವನ್ನು ಅವರು ಜನರಿಗೆ ಉಪದೇಶಿಸಲಿಲ್ಲ. ಇದನ್ನು ನಾವು ಶ್ರೀರಾಮಕೃಷ್ಣರ ಮತ್ತು ಸ್ವಾಮಿ ವಿವೇಕಾನಂದರ ಆ ಮೊದಲ ಭೇಟಿಯಲ್ಲೇ ನೋಡ್ತೇವೆ. ಸ್ವಾಮಿ ವಿವೇಕಾನಂದರು ಆಧುನಿಕರಲ್ಲಿ ಆಧುನಿಕರು. ಅವರ ಕಾಲಕ್ಕೆ ಎಲ್ಲ ಆಧುನಿಕ ವಿಷಯಗಳನ್ನು ಅವರು ತಿಳ್ಕೊಂಡಿದ್ದರು. ಆಧುನಿಕ ವಿದ್ಯಾಭ್ಯಾಸ, ಇಂಗ್ಲಿಷ್ ಅಥವಾ ವಿಜ್ಞಾನ, ತಂತ್ರಜ್ಞಾನ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಅವರು ತಿಳಿದುಕೊಂಡಿದ್ದರು. ಪ್ರಚಂಡವಾದ ಬುದ್ಧಿವಂತಿಕೆ ಅವರಲ್ಲಿತ್ತು. ಅತ್ಯಂತ ಹೊಸದಾದ ಎಲ್ಲ ವಿಚಾರಧಾರೆಗಳನ್ನು ಕೂಡ ಅವರು ತಿಳ್ಕೊಂಡಿದ್ದರು. ಒಂದು ರೀತಿ ನಾಸ್ತಿಕತೆ ಅವರಲ್ಲಿತ್ತು. ದೇವರನ್ನು ನಾನು ನಂಬುವುದಿಲ್ಲ, ಕೆಲವು ಕಾಲ ಇತ್ತು. ಆದರೆ ಅವರು ಪ್ರಾಮಾಣಿಕರಾಗಿದ್ದರು. ದೇವರನ್ನು ನಾನು ನಂಬುತ್ತೇನೆ. ಯಾವಾಗ ಒಬ್ಬನೇ ಒಬ್ಬ ವ್ಯಕ್ತಿ ದೇವರನ್ನು ನೋಡಿದ್ದೇನೆ ಅಂತ ಹೇಳುವವನು ಯಾರಾದರೂ ನನಗೆ ಸಿಕ್ಕಿದರೆ ಆಗ ನಾನು ಪ್ರಯತ್ನ ಮಾಡ್ತೀನಿ. ಅಂಥವನು ಒಬ್ಬನಾದರೂ ಸಿಗ್ತಾನ ನೋಡೋಣ, ಆಗ ದೇವರಿದ್ದಾನೆ ಅಂತ ನಾನು ಬಹುಶಃ ನೋಡುವುದಕ್ಕೆ ಪ್ರಯತ್ನ ಪಡಬಹುದು. ಆ ವ್ಯಕ್ತಿಯನ್ನು ಕೇಳಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನಿಸಬಹುದು. ಅದಲ್ಲದೆ ಹೋದರೆ ನಂಬೋದಿಲ್ಲ ಎನ್ನುವ ರೀತಿಯ ಅಷ್ಟರ ಮಟ್ಟಿನ ವೈಜ್ಞಾನಿಕ ಅನ್ವೇಷಣೆಯ ಮನೋಭಾವ, ಆಧುನಿಕವಾದ ವಿಚಾರಪರವಾದ ದೃಷ್ಟಿ ಅವರಲ್ಲಿ ಇತ್ತು. ಪರೀಕ್ಷೆ ಮಾಡದೆ ಯಾವುದನ್ನೂ ನಾನು ಸ್ವೀಕರಿಸುವುದಿಲ್ಲ. ಇದು ಸತ್ಯ ಅಂತಾಗಿದ್ದರೆ ಪರೀಕ್ಷೆ ಮಾಡಿ ನನಗೆ ಮನವರಿಕೆ ಆದರೆ ಮಾತ್ರ, ಪರೀಕ್ಷೆಯಲ್ಲಿ ನನಗೆ ಸತ್ಯ ವಿಚಾರ ಅರ್ಥವಾದರೆ ಮಾತ್ರ ಸ್ವೀಕರಿಸ್ತೀನಿ. ಇಂಥ ಒಂದು ಪ್ರಚಂಡ ವಿಚಾರಪರವಾದ ವೈಜ್ಞಾನಿಕವಾದ ದೃಷ್ಟಿಕೋನ ಹೊಂದಿದ್ದ ಒಬ್ಬ ತರುಣ ನರೇಂದ್ರ ಅಂತ ಸ್ವಾಮಿ ವಿವೇಕಾನಂದರ ಹಿಂದಿನ ಹೆಸರು. ಅವನು ಎಲ್ಲ ಕಡೆ ಹುಡುಕ್ತಾ ಹೋದಂತೆ ಒಬ್ಬನಾದರೂ ಸಿಗಲಿ, ನಾನು ದೇವರನ್ನು ನೋಡಿದ್ದೀನಿ ಅಂತ ಹೇಳುವವರು ಅವನನ್ನು ಮಾತನಾಡಿಸ್ತೀನಿ ಅಂತ ಹುಡುಕ್ತಾ ಇದ್ದರು. ಆದರೆ ಬಹಳ ದೀರ್ಘಕಾಲ ಅವರು ಕಾಯಬೇಕಾಯಿತು. ಯಾರನ್ನು ಕೇಳಿದರೂ ಕೂಡ ಅವ್ರು ಹೇಳೋದು, ಮಾತಾಡಿ ದೇವರು, ಧರ್ಮ, ಭಗವಂತ ಎಲ್ಲ ವಿಚಾರಗಳನ್ನೆಲ್ಲ ಕೇಳಿದ ನಂತರ ಕೊನೆಗೆ ನರೇಂದ್ರ ಕೇಳ್ತಾ ಇದ್ದ, ಅದೆಲ್ಲ ಸರಿ, ನೀನು ದೇವರನ್ನು ನೋಡಿದ್ಯಾ ಅದು ಹೇಳು. ಈ ಕೊನೆಯ ಪ್ರಶ್ನೆಯಲ್ಲಿ ಎಲ್ಲರೂ ಬಿದ್ದು ಹೋಗೋರು. ದೇವರನ್ನು ನಾನು ನೋಡಲಿಲ್ಲ, ಆದರೆ ನೋಡಿದವರಿದ್ದಾರೆ, ಶಾಸ್ತ್ರ ಹೇಳುತ್ತದೆ, ಇಂಥವರು ದೇವರ ಬಗ್ಗೆ ಹೇಳಿದ್ದಾರೆ, ಹಾಗಾಗಿ ನಿಜ ಆಗಿರಬೇಕು ಇತ್ಯಾದಿ ನೇರವಾಗಿ ನಾನು ಕಂಡಿದ್ದೀನಿ ಅಂತ ಯಾರೂ ಹೇಳಿಲ್ಲ. ಜಗದ್ವಿಖ್ಯಾತ ಕವಿಗಳಾದ ರವೀಂದ್ರನಾಥ ಠಾಕೂರ್ ಅವರ ತಂದೆ ದೇವೇಂದ್ರನಾಥ ಠಾಕೂರ್ ಅವರು ಕೂಡ ಬಹಳ ದೊಡ್ಡ ಧಾರ್ಮಿಕ ಮುಖಂಡನಾಗಿ ಪ್ರಸಿದ್ಧರಾಗಿದ್ದರು ಬಂಗಾಳದಲ್ಲಿ. ಅವರನ್ನೇ ಕೇಳೋಣ ಅಂತ ನರೇಂದ್ರ ಅವರ ಬಳಿಗೆ ಹೋದ. ಯಾಕಂದರೆ ನರೇಂದ್ರ
ಆಗಲೇ ಬ್ರಹ್ಮ ಸಮಾಜ ಎನ್ನುವಂಥ ಒಂದು ಆಧುನಿಕ ಧಾರ್ಮಿಕ ಚಳವಳಿಯಲ್ಲಿ ಸೇರಿಕೊಂಡಿದ್ದ. ಸ್ನೇಹಿತರ ಕಾರಣದಿಂದ ಅಲ್ಲಿಗೆ ಹೋಗಿ ಬರ್ತಾ ಇದ್ದ. ಇಂಥ ಬ್ರಹ್ಮ ಸಮಾಜದ ಒಂದು ಪ್ರಧಾನ ನಾಯಕರಾಗಿದ್ದರು ದೇವೇಂದ್ರನಾಥ ಠಾಕೂರ್. ಬಹಳ ಪ್ರಸಿದ್ಧ ಲೇಖಕರು ಆಗಿದ್ದರು, ಗ್ರಂಥಗಳನ್ನೆಲ್ಲ ಬರೆದಿದ್ದರು, ಪ್ರವಚನ ಕೊಡ್ತಾಯಿದ್ರು. ಅವರ ಬಳಿಗೆ ಹೋಗಿ ನರೇಂದ್ರ ಇದೇ ಪ್ರಶ್ನೆ ಹಾಕಿಬಿಟ್ಟ, ನೀವು ದೇವರನ್ನು ನೋಡಿದ್ದೀರಾ? ಅವರು ಹೇಳಿದರು, ನಾನು ದೇವರನ್ನು ನೋಡಿಲ್ಲ. ಆದರೆ ಅವರೊಂದು ಮಾತನ್ನು ಹೇಳಿದರು, ನೀನು ನೋಡ್ತೀಯ. ಯಾಕಂದರೆ ನಿನ್ನ ನೋಡಿದಾಗ ನನಗೆ ಹಾಗೆ ಅನ್ನಿಸ್ತದೆ. ನಿನ್ನ ಕಣ್ಣುಗಳನ್ನು ನೋಡುವಾಗ ನಿನ್ನಲ್ಲಿ ಯೋಗಿಯ ಕಣ್ಣುಗಳಿವೆ. ಅದು ಸಾಮಾನ್ಯ ವ್ಯಕ್ತಿಯಲ್ಲಿ ಕಾಣಿಸುವುದಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ವಿಶೇಷ ಒಂದು ಆಕರ್ಷಣೆ, ವಿಶೇಷವಾದಂಥ ಏನೋ ಒಂದು ಶಕ್ತಿಯ ಕಣ್ಣುಗಳಲ್ಲಿ ಕಾಣ್ತಾ ಇದೆ ಅಂತ ಅಂದ್ರಂತೆ. ಒಂದು ಇನ್ಸೈಟ್ ಅಂತ ಹೇಳ್ತಾರಲ್ಲ, ಅಂತರ್ದೃಷ್ಟಿ, ಅದು ದೇವೇಂದ್ರನಾಥ್ ಠಾಕೂರ್ ಅವರಿಗೆ ಇತ್ತು. ಹೀಗೆ ಅನೇಕ ವ್ಯಕ್ತಿಗಳನ್ನೆಲ್ಲ ಭೇಟಿಯಾಗಿ ಇದೇ ಪ್ರಶ್ನೆ ಕೇಳ್ತಾ ಇದ್ದರು. ಕೊನೆಗೆ ಇದನ್ನೆಲ್ಲ ತಿಳಿದುಕೊಂಡಂಥ ಅವರ ಒಬ್ಬರು ಅಧ್ಯಾಪಕರು, ಐರಿಷ್ ಅಥವಾ ಐರ್ಲೆಂಡಿಗೆ ಸೇರಿದಂಥ ಒಬ್ಬರು ಅಧ್ಯಾಪಕರು ಹೇಳಿದ್ರಂತೆ, ನೀನು ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಅಲ್ಲಿಲ್ಲೆಲ್ಲ ಅಲೆದಾಡೋದು ಯಾತಕ್ಕೆ? ದಕ್ಷಿಣೇಶ್ವರಕ್ಕೆ ಹೋಗು. ದಕ್ಷಿಣೇಶ್ವರ ಎನ್ನುವುದು ಕಲ್ಕತ್ತಾ ಮಹಾನಗರದ ಒಂದು ಪ್ರದೇಶ. ಮೈಸೂರಿನಲ್ಲಿ ಯಾದವಗಿರಿ, ಉದಯಗಿರಿ, ವಿಜಯನಗರ ಇತ್ಯಾದಿ ಎಲ್ಲ ನಾವು ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ದಕ್ಷಿಣೇಶ್ವರಕ್ಕೆ ನೀನು ಹೋಗು. ಅಲ್ಲಿ ಒಬ್ಬರು ಸಂತರು ಇದ್ದಾರೆ, ಅವರಿಗೆ ದೇವರ ದರ್ಶನ ಆಗಿರಬಹುದು. ಅನೇಕ ಸಲ ಅವರಿಗೆ ಭಾವಸಮಾಧಿ ಆಗುತ್ತೆ. ಭಾವಸಮಾಧಿ ಅಂದರೆ ಅವನು ಅಥವಾ ಆ ಅಧ್ಯಾಪಕರು ಹೇಳಿದಂಥ ಭಾವಸಮಾಧಿ ಎಂಥದ್ದು ಅಂತಂದರೆ, ಇಂಗ್ಲಿಷ್ ಸಾಹಿತ್ಯದಲ್ಲಿ ವರ್ಡ್ಸ್ವರ್ತ್ ಎನ್ನುವ ಒಬ್ಬ ಬಹಳ ಪ್ರಸಿದ್ಧನಾದ ಕವಿ ಇದ್ದ. ಅವನ ಕವಿತೆಗಳಲ್ಲೆಲ್ಲ ಇಂಥ ಒಂದು ಅಸಾಧಾರಣವಾದಂಥ ಅನುಭವಗಳ ಕೆಲವೊಂದೊಂದು ಉಲ್ಲೇಖ ಬರುತ್ತೆ. ಪ್ರಕೃತಿಯ ಅಗೋಚರವಾದಂಥ ಒಂದು ಶಕ್ತಿ ಆ ವರ್ಡ್ಸ್ವರ್ತ್ ಕವಿಗೆ ಮನವರಿಕೆ ಆದ ಹಾಗೆ, ಅದನ್ನು ಆತ ಕವಿತೆಯಲ್ಲಿ ವರ್ಣಿಸಿದ ಹಾಗೆ ವಿವರಗಳು ಬರ್ತಾಯಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ವಿವರಿಸಿದಾಗ ಈ ಮಾತನ್ನು ಹೇಳಿದ್ರಂತೆ. ಇದೇ ರೀತಿಯ ಭಾವೋನ್ಮತ್ತತೆ, ಒಂದು ವಿಶಿಷ್ಟವಾದ ಭಾವ, ಅದರ ಆವೇಗಕ್ಕೆ ಒಳಗಾಗಿ ವ್ಯಕ್ತಿ ತನ್ನ ಮೈಮರೆತು ಬೇರೆ ಲೋಕಕ್ಕೆ ಹೋದ ಹಾಗೆ ಅನ್ನಿಸುವುದು ಇಲ್ಲೂ ಕೂಡ ಒಬ್ಬರಿಗೆ ಆಗ್ತಾ ಇದೆ. ಕವಿತೆಯಲ್ಲಿ ವರ್ಣಿಸಿದ ಹಾಗೆ ಅವರು ದಕ್ಷಿಣೇಶ್ವರದಲ್ಲಿದ್ದಾರೆ ಅಂತ ಅವರು ಅದನ್ನು ಉಲ್ಲೇಖಿಸಿ ಹೇಳ್ತಾ ಇದ್ದರು. ಆಗ ನರೇಂದ್ರ ಹೋಗಿ ಅವರನ್ನು ಕೇಳ್ತಾನೆ, ಯಾರು ಅವರು, ಏನು? ಆಗ ಆ ಅಧ್ಯಾಪಕರು ತಿಳಿಸ್ತಾರೆ, ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರು ಅಂತ ಅವರ ಹೆಸರು. ಅವರು ಸಂತರು ಅಂತಲ್ಲ, ಅವರನ್ನು ಸಾಕಷ್ಟು ಮಂದಿ ಆರಾಧಿಸ್ತಾರೆ, ಗೌರವಿಸ್ತಾರೆ. ಅವರನ್ನು ಹೋಗಿ ಭೇಟಿಯಾಗು, ನಿನಗೆ ಬೇಕಾದ ಪ್ರಶ್ನೆಗೆ ಉತ್ತರವನ್ನು ಅವರು ಕೊಡ್ತಾರೆ ಅಂತ ಆ ಅಧ್ಯಾಪಕರು ತಿಳಿಸ್ತಾರೆ. ಅದಕ್ಕೆ ಅನುಗುಣವಾಗಿ ನರೇಂದ್ರ ಅವರು ಇವರಲ್ಲೆಲ್ಲ ವಿಚಾರಿಸ್ತಾ ಇದ್ದಾಗ ಯಾರೋ ಸ್ನೇಹಿತರು ತಿಳಿಸಿದರು, ನನಗೆ ಗೊತ್ತು, ಕರ್ಕೊಂಡು ಹೋಗ್ತೀನಿ. ಹಾಗೆ ಸ್ನೇಹಿತರ ಜೊತೆಗೆ ಶ್ರೀರಾಮಕೃಷ್ಣರ ಬಳಿಗೆ ನರೇಂದ್ರ ಹೋಗ್ತಾನೆ. ಅದಕ್ಕೂ ಮುಂಚೆ ಶ್ರೀರಾಮಕೃಷ್ಣರು ನರೇಂದ್ರನ್ನು ಇನ್ನೊಂದು ಕಡೆ ನೋಡಿದರು. ಯಾವುದೋ ಒಂದು ಸಭೆಯಲ್ಲೋ ಅಥವಾ ಸ್ನೇಹಿತರ ಮನೆಯಲ್ಲೋ ಎಲ್ಲೋ ಒಂದು ಕಡೆ ನರೇಂದ್ರ ಒಂದು ಹಾಡನ್ನು ಹಾಡಿದಾಗ ಅದನ್ನು ಕೇಳಿ ಶ್ರೀರಾಮಕೃಷ್ಣರು ಭಾವ ಸಮಾಧಿಗೆ ಹೋಗಿದ್ದರು. ಆದರೆ ಈ ವಿಷಯ ಬಹುಶಃ ನರೇಂದ್ರನಿಗೆ ಗೊತ್ತಿರಲಿಲ್ಲ, ಅವರು ಅಲ್ಲಿಗೆ ಬಂದ ವಿಚಾರ. ಏನೇ ಆಗಿರಲಿ, ಅವನು ಪ್ರಥಮ ಬಾರಿಗೆ ದಕ್ಷಿಣೇಶ್ವರಕ್ಕೆ ಹೋಗಿ ಶ್ರೀರಾಮಕೃಷ್ಣರನ್ನು ಭೇಟಿಯಾದ ಸಂದರ್ಭದಲ್ಲೇ ಪ್ರಶ್ನೆಯನ್ನು ಕೇಳ್ತಾನೆ, ಸ್ವಾಮಿ, ನೀವು ದೇವರನ್ನು ನೋಡಿದ್ದೀರಾ? ಮಗುವಿನಂಥ ಸರಳತೆ ಶ್ರೀರಾಮಕೃಷ್ಣರದ್ದು. ಈ ನರೇಂದ್ರನನ್ನು ನೋಡಿದ ಕೂಡಲೇ ಅವರಿಗೆ ಅರ್ಥವಾಯಿತು,
ಇವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಇವನು ಎಷ್ಟೋ ಯುಗಗಳ ನಂತರ ತನಗೆ ಸರಿಯಾದ ಒಬ್ಬ ಶಿಷ್ಯ ಅಥವಾ ತನ್ನ ವಿಚಾರವನ್ನು ಎಲ್ಲೆಡೆ ಸಾರುವ ಕಾರ್ಯವನ್ನು ಮಾಡಲಿರುವ ಒಬ್ಬ ಮಹಾವ್ಯಕ್ತಿ ತನ್ನ ಬಳಿಗೆ ಬಂದಿದ್ದಾನೆ ಎನ್ನುವಂಥ ಒಂದು ವಿಶೇಷವಾದ ಭಾವನೆ ಉಂಟಾಗಿ ಅವರು ತಕ್ಷಣ ನರೇಂದ್ರನ ನೋಡಿದ ತಕ್ಷಣವೇ ಆನಂದ ಬಾಷ್ಪವನ್ನು ಸುರಿಸ್ತಾ ಹೇಳಿದ್ರಂತೆ, ಪ್ರಭು ನಿನಗೋಸ್ಕರ ನಾನು ಯುಗಗಳಿಂದ ಕಾಯ್ತಾ ಇದ್ದೆ. ನೀನು ನರರೂಪಿ ನಾರಾಯಣ, ನರನ ವೇಷ ಧರಿಸಿ ಬಂದಂಥ ವ್ಯಕ್ತಿ ನೀನು, ಈ ರೀತಿಯೆಲ್ಲ ಹೇಳೋದಕ್ಕೆ ಶುರು ಮಾಡಿಬಿಟ್ರಂತೆ. ನರೇಂದ್ರನಿಗೆ ಒಂದು ರೀತಿಯಲ್ಲಿ ವಿಚಿತ್ರ ಅನ್ನಿಸ್ತು. ಏನು ಇವರಿಗೆ ತಲೆಗೆಲೆ ಕೆಟ್ಟು ಹೋಗಿದೆಯಾ? ನಾನು ಕಲ್ಕತ್ತಾದಲ್ಲಿ ಇರುವಂಥ ಒಬ್ಬ ಬಾಲಕ, ನನ್ನ ತಂದೆ ಇಂತಿಂಥವರು ವಿಶ್ವನಾಥ ದತ್ತ, ನನ್ನ ತಾಯಿ ಭುವನೇಶ್ವರಿ ಅಂತ, ನಾನು ನರರೂಪಿ ನಾರಾಯಣ ಇತ್ಯಾದೆಲ್ಲ ಹೇಳ್ತಾ ಇದ್ದಾರಲ್ಲ, ಏನಾಗಿದೆ? ಆದರೂ ಏನೇ ಇರಲಿ, ನಮ್ಮ ಮೇಷ್ಟ್ರು ಹೇಳಿದ ಕಾರಣ ಇವರಲ್ಲೂ ಒಂದು ಪ್ರಶ್ನೆ ಹಾಕಿ ಬಿಡ್ತೀನಿ ಅಂತ ಕೇಳಿಬಿಟ್ರು. ನೀವು ನೋಡಿದ್ದೀರಾ? ದೇವರನ್ನು ನೋಡಿದ್ದೀರಾ? ರಾಮಕೃಷ್ಣರು ಅಷ್ಟೇ ಸರಳವಾಗಿ ಹೇಳಿಬಿಟ್ರಂತೆ, ಹೌದಪ್ಪ, ನಾನು ನೋಡಿದ್ದೀನಿ, ದೇವರನ್ನು ನೋಡಿದ್ದೇನೆ. ನಿನಗೆ ಬೇಕಾದರೆ ದೇವರನ್ನು ನೋಡುವ ದಾರಿಯನ್ನು ಕೂಡ ತೋರಿಸಿಕೊಡಬಲ್ಲೆ. ಇನ್ನೊಂದು ಮಾತು ಹೇಳ್ತಾರೆ, ದೇವರನ್ನು ನೋಡಿದ್ದೀನಿ, ನಾನು ನಿನ್ನನ್ನು ನೋಡುವುದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ನೋಡಿದ್ದೇನೆ ಅಂತ ಹೇಳಿದ್ರಂತೆ. ನರೇಂದ್ರನಿಗೆ ಆಶ್ಚರ್ಯ ಅಂದರೆ ಪರಮಾಶ್ಚರ್ಯ. ಯಾಕಂದರೆ ಇಲ್ಲಿಯ ತನಕ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ನಾನು ದೇವರನ್ನು ನೋಡಿದ್ದೀನಿ ಅಂತ ಹೇಳಿರಲಿಲ್ಲ. ಆಧ್ಯಾತ್ಮಿಕ ವ್ಯಕ್ತಿ ಅಂತ ತೋರಿಸಿಕೊಂಡವರು ಬಹಳ ದೊಡ್ಡ ಶ್ರೀಮದ್ ಗಾಂಭೀರ್ಯವನ್ನೆಲ್ಲ ತೋರಿಸ್ತಾ ಶಿಷ್ಯಾದಿಗಳ ಮಧ್ಯೆ ಇದ್ದು ವ್ಯಕ್ತಿಗಳೇ ಭೇಟಿಯಾಗುವುದಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ಮಹಿಮೆಯನ್ನೆಲ್ಲ ತೋರ್ಪಡಿಸ್ತಾ ಇದ್ದರು. ಆದರೆ ಈ ವ್ಯಕ್ತಿ ಸರಳರಲ್ಲಿ ಅತ್ಯಂತ ಸರಳ. ನರೇಂದ್ರನ ಕಂಡಾಗ ಸಹಜವಾಗಿ ಅವರು ಒಂದು ರೀತಿ ವಿಚಿತ್ರ ವರ್ತನೆಯನ್ನು ತೋರಿಸಿದರು. ಆದರೆ ಆ ಮನುಷ್ಯ ಆಡಿದ ಮಾತಿನಲ್ಲಿ ಯಾವುದೇ ಅಸಹಜತೆ ಕಾಣಿಸಲಿಲ್ಲ, ಅಪ್ರಾಮಾಣಿಕತೆಯ ಒಂದು ಎಳೆ ಕೂಡ ಕಾಣಿಸಲಿಲ್ಲ. ಏನೋ ಒಂದು ವಿಶೇಷ ಇದೆ ಅಂತ ನರೇಂದ್ರನಿಗೆ ಅನ್ನಿಸ್ತು. ಹಾಗೆ ಈ ಪ್ರಶ್ನೆಗೆ ಅವರಿಗೆ ಉತ್ತರ ಸಿಕ್ಕಿದ್ದು ಯಾವಾಗ ಸರಿಯಾದ ಉತ್ತರ ಅಂತಂದರೆ, ಮುಂದೆ ಕೆಲವು ತಿಂಗಳಾದ ನಂತರ ಏನೋ ಮಾತಿನ ನಡುವೆ ಕೆಲವೊಂದು ತತ್ವ ವಿಚಾರಗಳನ್ನೆಲ್ಲ ಇನ್ನೊಬ್ಬರು ಗೆಳೆಯರ ಜೊತೆಗೆ ಸ್ವಾಮಿ ವಿವೇಕಾನಂದರು ತರ್ಕಿಸ್ತಾ ಇದ್ರಂತೆ. ಅದ್ವೈತ ವೇದಾಂತವನ್ನು ಕುರಿತು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಅದ್ವೈತ ಹೇಳುತ್ತೆ, ಜೀವೋ ಬ್ರಹ್ಮ ಇವ ನಾಪರಃ, ಎಲ್ಲ ಜೀವಿಯೂ ಕೂಡ ಪರಬ್ರಹ್ಮ ವಸ್ತುವೇ ಆಗಿದೆ. ಪ್ರತಿಯೊಂದು ವಸ್ತುಗಳಲ್ಲೂ ಜಡವಾಗಿರಲಿ ಚೈತನ್ಯವಾಗಿರಲಿ ಒಂದೊಂದು ಕಣಕಣದ ಅಂತರಂಗದಲ್ಲೂ ಕೂಡ ಪರಬ್ರಹ್ಮನ ಅಸ್ತಿತ್ವ ಇದೆ. ಎಲ್ಲವೂ ಒಂದೇ, ಏಕವೇ ಅದು, ಅಲ್ಲಿ ಎರಡು ಎನ್ನುವುದೇ ಇಲ್ಲ. ಸರ್ವಾಂತರ್ಯಾಮಿಯಾಗಿರುವಂಥ ಪರಬ್ರಹ್ಮ ನಮ್ಮೆಲ್ಲರ ಒಳಗೂ ಹೊರಗೂ ಇದೆ, ಪ್ರತಿಯೊಂದೊಂದು ಕಣದಲ್ಲೂ ಇದೆ, ಪ್ರತಿಯೊಂದು ವಸ್ತುಗಳು ಇದೆ, ಎಲ್ಲೆಡೆ ಇದೆ. ಇರುವುದೆಲ್ಲವೂ ಕೂಡ ಅದ್ವೈತ ಏಕೈಕವಾದ ಸತ್ಯ ಬಿಟ್ಟರೆ ಇನ್ನೇನೂ ಇಲ್ಲ. ಇಂಥ ವಿಷಯವನ್ನೆಲ್ಲ ಕುರಿತು ಚರ್ಚಿಸ್ತಾ ಇರಬೇಕಾದ್ರೆ ನರೇಂದ್ರ ಸ್ವಲ್ಪ ಲೇವಡಿ ಮಾಡಿ ಹೇಳಿದಂತೆ, ಏನಿದು ಇಂಥ ಒಂದು ವಿಚಿತ್ರ ತತ್ವ ಇದು, ನಾನು ಬ್ರಹ್ಮ, ಅವನು ಬ್ರಹ್ಮ, ಇವನು ಬ್ರಹ್ಮ, ನನ್ನ ಎದುರುಗಡೆ ಇರುವಂಥ ಗ್ಲಾಸು ಕೂಡ ಬ್ರಹ್ಮ, ಇದೆಂಥ ವಿಚಿತ್ರ. ಈ ರೀತಿಯೆಲ್ಲ ಲೇವಡಿ ಮಾಡಿ ಹೇಳುವಾಗ ಪಕ್ಕದ ಕೊನೆಯಲ್ಲಿ ಅಥವಾ ಅಲ್ಲೆಲ್ಲೋ ಇದ್ದಂಥ ಶ್ರೀರಾಮಕೃಷ್ಣರಿಗೆ ಈ ಮಾತುಗಳೆಲ್ಲ ಕೇಳಿಸ್ತು. ಅದೇನೋ ಮಾತಾಡ್ತಾ ಇದೆಯಲ್ಲ, ಏನಿದು ಅಂತ ಹೇಳುವಾಗ ಅವರ ಜೊತೆಗೆ ಮಾತನಾಡ್ತಾ ಇದ್ದ ವ್ಯಕ್ತಿ ಮತ್ತು ನರೇಂದ್ರ ಇಬ್ಬರು ಈ ವಿಷಯವನ್ನು ಕುರಿತು ಹೇಳಿದ್ರಂತೆ. ಈ ರೀತಿಯೆಲ್ಲ ಹೇಳುತ್ತೆ, ಇದರ ಬಗ್ಗೆ ನಾವು ತರ್ಕ ಮಾಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡ್ತಾ ಇದ್ವಿ, ತತ್ವ ವಿಚಾರವನ್ನೆಲ್ಲ ಹೇಳ್ತಾ ಇದ್ದೀವಿ, ನಿಮಗೆಲ್ಲ ಅದು ಅರ್ಥ ಆಗೋದಿಲ್ಲ. ಈ ರೀತಿಯೆಲ್ಲ ನರೇಂದ್ರ ಅವರೆಲ್ಲ ಉಡಾಫೆ ಮಾತಾಡಿದ್ರಂತೆ. ಆಗ ಹತ್ತಿರ ಬಂದಂಥ ಶ್ರೀರಾಮಕೃಷ್ಣರು ಸುಮ್ಮನೆ ನರೇಂದ್ರನನ್ನು ಒಂದು ಸ್ಪರ್ಶಿಸಿಬಿಟ್ರು. ಅವನ ತೊಡೆಯ ಮೇಲೆ ಇವರು ಕಾಲಿಟ್ರಂತೆ, ಕೂತ್ಕೊಂಡಿದ್ದ ಕಾಣುತ್ತೆ. ಒಂದೇ ಕ್ಷಣದಲ್ಲಿ ಅದು ಎಂಥ ಪರಿವರ್ತನೆ ಆಗೋಯಿತು ಆ ಸ್ಪರ್ಶದಿಂದ ಅಂತ ಅಂದರೆ, ಸಮಸ್ತ
ಪ್ರಪಂಚವೂ ಕೂಡ ಶೂನ್ಯದಲ್ಲಿ ಮಾಯವಾಗಿ ಈ ಜಡ ಚೈತನ್ಯ ಘನವಸ್ತುಗಳು ಎಲ್ಲವೂ ಕೂಡ ಕರಗಿ ಹೋಗಿ ಅಖಂಡ ಚೈತನ್ಯದಿಂದ ಕೂಡಿರುವಂಥ ಆ ಪರಬ್ರಹ್ಮನ ಒಂದು ಸಮಸ್ತ ವಿಶಾಲವಾದಂಥ ತತ್ವ ಇದೆಯಲ್ಲ, ಅದು ಒಂದು ದರ್ಶನದ ರೂಪದಲ್ಲಿ ಅಲ್ಲ, ಸಾಕ್ಷಾತ್ತಾದ ಅನುಭವವಾಗಿ ನರೇಂದ್ರನಿಗೆ ಭಾಸವಾಗಿ ಹೋಯ್ತಂತೆ. ಎಲ್ಲವೂ ಕೂಡ ಕರಗಿ ಹೋಗ್ತಾ ಇದೆ. ಅಂತ್ಯದಲ್ಲಿ ಸ್ವತಃ ತಾನು ಎನ್ನುವ ಭಾವವೂ ಕೂಡ ಮರೆಯಾಗ್ತಾ ಇದೆ. ನಾನು ನರೇಂದ್ರ ಇತ್ಯಾದಿ ಒಂದು ಅಸ್ತಿತ್ವದ ಆ ಮೂಲ ಎಳೆ ತಾನು ಎನ್ನುವ ಭಾವನೆಯೂ ಕರಗಿ ಹೋಗ್ತಾ ಇದೆ ಎನ್ನುವಾಗ ಭಯ ಆಯ್ತಂತೆ. ಇದೆಂಥ ವಿಚಿತ್ರ ಇದು. ತಕ್ಷಣ ಅವನು ಕೂಕೊಂಡಂತೆ. ಆ ಸಂದರ್ಭದಲ್ಲೂ ಅಂಥ ಅನುಭವದ ಒಂದು ಸನ್ನಿವೇಶದಲ್ಲೂ ಕೂಡ ನರೇಂದ್ರನಿಗೆ ಏನೋ ಆಗ್ತಾ ಇದೆ ಎನ್ನುವಂಥ ಒಂದು ಪ್ರಜ್ಞೆ ತನ್ನಲ್ಲಿ ಇತ್ತು. ಅವನು ಕೂಗಿ ಹೇಳಿದಂತೆ, ಸ್ವಾಮಿ ಇದೇನು ಮಾಡ್ತಾ ಇದ್ದೀರಿ ನೀವು? ಏನೋ ಮಂತ್ರವಾದ ಮಾಡಿದ ಹಾಗೆ, ಏನೋ ಮಾಟ ಅಥವಾ ಅಗೋಚರವಾದಂಥ ಒಂದು ವಿದ್ಯೆಯನ್ನು ತನ್ನ ಮೇಲೆ ಪ್ರಯೋಗಿಸಿದ ಹಾಗೆ, ಹಿಪ್ನೋಟಿಸಮ್ ಇತ್ಯಾದಿ ಎಲ್ಲ ಹೇಳ್ತಾರಲ್ಲ, ಸಂಮೋಹಿನಿ ಶಕ್ತಿ, ಅದನ್ನೇನೋ ಮಾಡಿದ ಹಾಗೆ ಅನ್ನಿಸ್ತಾ ಇತ್ತು. ನೀವೇನು ಮಾಡ್ತಾ ಇದ್ದೀರಿ? ನನಗೆ ಕೂಗಿ ಹೇಳಿದಂತೆ ರಾಮಕೃಷ್ಣರಿಗೆ. ನನಗೆ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಮನೆಯಲ್ಲೆಲ್ಲ ಕುಟುಂಬದವರೆಲ್ಲ ಇದ್ದಾರೆ, ಸ್ನೇಹಿತರಿದ್ದಾರೆ, ನಾನು ಅವರ ಜೊತೆಗೆ ಬದುಕಬೇಕು. ಇದ್ದಕ್ಕಿದ್ದಾಗೆ ನೀವು ಏನೋ ಮಾಡಿಬಿಟ್ರೆ ನಾನೇನು ಮಾಡಲಿ ಅಂತ ಹೇಳಿದ ಕೂಡಲೇ ಶ್ರೀರಾಮಕೃಷ್ಣರು ತಮ್ಮ ಆ ಸ್ಪರ್ಶವನ್ನು ಹಿಂದಕ್ಕೆ ಸೆಳೆದುಕೊಂಡು, ಈಗ ಇಷ್ಟು ಸಾಕು ಅಂತ ಹೇಳಿದ್ರಂತೆ. ಸರಿ, ಅಲ್ಲಿಂದ ಮರಳಿ ಮನೆಗೆ ಬಂದರು. ಅವ್ರಿಗೆ ಇಡೀ ಪ್ರಪಂಚವೇ ಒಂದು ಶೂನ್ಯದಲ್ಲಿ ಲಯವಾದ ಹಾಗೆ ಕಾಣಿಸ್ತಾ ಇತ್ತಂತೆ. ಎಲ್ಲ ಕೂಡ ಒಂದು ಗುಳ್ಳೆ ಹಾಗೆ, ವ್ಯರ್ಥವಾದಂಥ ಒಂದು ಏನೇನೋ ರೂಪಗಳು ಬರ್ತವೆ ಹೋಗ್ತವೆ, ಆದರೆ ಯಾವುದು ಕೂಡ ಸತ್ಯವಲ್ಲ. ಎಲ್ಲ ಒಂದು ರೀತಿಯಲ್ಲಿ ಭ್ರಮೆಯಲ್ಲಿ ತೇಲ್ತಾ ಇರುವ ಹಾಗೆ ಅನ್ನಿಸ್ತಾ ಇತ್ತಂತೆ. ನಿಜವಾಗಿ ಅವರಿಗೆ ಆದದ್ದು ಅದ್ವೈತದ ಅನುಭವ ಎನ್ನುವುದಾಗಿ ಅವರೇ ಅನೇಕ ಸಲ ತಿಳಿಸ್ತಾರೆ. ಆ ಕ್ಷಣದಲ್ಲಿ ಅವರಿಗೆ ಅರ್ಥವಾಯ್ತಂತೆ, ಆಧ್ಯಾತ್ಮಿಕತೆ ಎನ್ನುವುದು ಬರೀ ಬಾಯಿ ಮಾತಲ್ಲ. ಪರಮಾತ್ಮನ ಅಸ್ತಿತ್ವ ಎನ್ನುವುದು ಸಹಸ್ರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಜನರೆಲ್ಲರೂ ಕೂಡ ಆರಾಧಿಸ್ತಾ ಬಂದ, ಆಚರಣೆ ಮಾಡ್ತಾ ಬಂದಂಥ ಈ ಆಧ್ಯಾತ್ಮಿಕ ಸತ್ಯಗಳು ಕೇವಲ ಬೊಗಳೆಯ ಮಾತಲ್ಲ. ಪರಮಾತ್ಮನ ಅಸ್ತಿತ್ವ, ಅತ್ಯುನ್ನತವಾದಂಥ ತತ್ವಗಳ ಆ ಸತ್ಯ, ಇವೆಲ್ಲ ಜೀವಂತವಾದದ್ದು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರಯತ್ನಪಟ್ಟು ಸಾಧನೆ ಮಾಡಿದರೆ ಅದನ್ನು ಅನುಭವಿಸುವುದಕ್ಕೆ ಸಾಧ್ಯವಿದೆ. ಸ್ವತಃ ತನಗೇ ಆದಂಥ ಅನುಭವ ಇಂಥ ಅಗಾಧವಾದ ಸತ್ಯದ ಒಂದು ಸ್ಪರ್ಶ ಅಷ್ಟೇ, ದಿವ್ಯ ಸ್ಪರ್ಶ. ಆ ದಿವ್ಯತೆಯ ಸ್ಪರ್ಶ ಯಾರನ್ನು ಸ್ವಲ್ಪವಾದರೂ ಸ್ಪರ್ಶಿಸ್ತದೋ ಅಂಥ ವ್ಯಕ್ತಿ ಬದಲಾಗಿ ಹೋಗ್ತಾನೆ. ಸ್ವಾಮಿ ವಿವೇಕಾನಂದರ ವಿಷಯದಲ್ಲೂ ಇದೇ ಆಯಿತು. ಸಮಸ್ತ ಪ್ರಪಂಚವೂ ಕೂಡ ಪರಬ್ರಹ್ಮನ ಒಂದು ಪ್ರಕಟ ರೂಪ ಅಲ್ಲದೆ ಬೇರೆ ಏನೂ ಅಲ್ಲ. ಈ ಸತ್ಯ ಅವರಿಗೆ ಕ್ಷಣ ಕ್ಷಣದಲ್ಲೂ ಕೂಡ ಮನವರಿಕೆ ಆಗ್ತಾಯಿತ್ತಂತೆ. ಯಾವಾಗ ಶ್ರೀರಾಮಕೃಷ್ಣರು ಹಾಗೆ ಸ್ಪರ್ಶ ಮಾಡಿದರೂ 10-15 ದಿವಸಗಳವರೆಗೆ ಈ ಅನುಭವ ಮುಂದುವರಿಯಿತಂತೆ. ಎಷ್ಟೋ ಸಲ ದಾರಿಯಲ್ಲಿ ಹೋಗಬೇಕಾದ್ರೆ ಎದುರುಗಡೆ ಒಂದು ದೊಡ್ಡ ಒಂದು ಲೈಟಿನ ಕಂಬ, ಎಲೆಕ್ಟ್ರಿಕ್ ಸ್ತಂಭ ಎದುರುಗಡೆ ಬಂದರೆ ಅದಕ್ಕೆ ತಲೆಯನ್ನು ಚಚ್ಕೊಳ್ಳುವರಂತೆ. ಎಲ್ಲವೂ ಬ್ರಹ್ಮವಾಗಿ ಗೋಚರಿಸ್ತಾ ಇದೆ. ಹಾಗಿರುವಾಗ ಎಂಥ ವಿಚಿತ್ರ ಇದು ಅಂತ, ತಾನು ಇದಿನೋ ಇಲ್ಲವೋ, ತನ್ನ ಅನುಭವ ಎಂಥದ್ದು, ಇದನ್ನು ಪರೀಕ್ಷೆ ಮಾಡುವುದಕ್ಕೆ ಈ ರೀತಿಯೆಲ್ಲ ಅವರು ವರ್ತಿಸ್ತಾ ಇದ್ರಂತೆ. ಹೀಗೆ ಶ್ರೀರಾಮಕೃಷ್ಣರು ನೇರ ಅನುಭವವನ್ನೇ ಕೊಟ್ಟರು. ಬರೇ ನರೇಂದ್ರನಿಗೆ ಅಥವಾ ಸ್ವಾಮಿ ವಿವೇಕಾನಂದರಿಗೆ ಅಷ್ಟೇ ಅಲ್ಲ, ತಮ್ಮ ಬಳಿಗೆ ಬಂದ ಇನ್ನೂ ಅನೇಕ ಮಂದಿ ಭಕ್ತರುಗಳಿಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯದ ಪರಮಾತ್ಮನ ಅಸ್ತಿತ್ವವನ್ನು ಬೇರೆ 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 ರೂಪದಲ್ಲಿ ಅವರು ತಿಳಿಯಪಡಿಸ್ತಾರೆ. ಯಾಕಂದರೆ ಸ್ವತಃ ತಾವೇ ಅನುಭವದಿಂದ ಇದನ್ನು ಕಂಡುಕೊಂಡಿದ್ದರು ಶ್ರೀರಾಮಕೃಷ್ಣರು. ಎಷ್ಟು ವರ್ಷ ಅನುಭವ ಸಾಧನೆ ಮಾಡಿ ಆ ಅನುಭವವನ್ನು ಗಳಿಸಿಕೊಂಡಿದ್ದರು. ಇದನ್ನೆಲ್ಲ ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ.
6 ಅಥವಾ 8 ವರ್ಷದ ಬಾಲಕನಾಗಿದ್ದಾಗ ಒಂದು ಗದ್ದೆಯ ಬದುವಿನ ಮೇಲೆ ಹೋಗ್ತಾ ಇರಬೇಕಾದ್ರೆ ವಿಶಾಲವಾದ ಆಕಾಶದಲ್ಲಿ ಕಾರ್ಮೋಡ, ಸಂಪೂರ್ಣವಾಗಿ ಕಪ್ಪಗಿರುವ ಮೋಡ ಆವರಿಸಿಕೊಂಡು ಇದ್ದಕ್ಕಿದ್ದ ಹಾಗೆ ಒಂದು ಬೆಳ್ಳಕ್ಕಿಯ ಸಾಲು ಅಲ್ಲಿ ಹಾರಿಕೊಂಡು ಬಂದಾಗ ಅದನ್ನು ನೋಡಿದ ಈ ಬಾಲಕ, ಗದಾಧರ ಅಂತ ಶ್ರೀರಾಮಕೃಷ್ಣರ ಬಾಲ್ಯದ ಹೆಸರು, ಅವರಿಗೆ ಈ ಪ್ರಪಂಚ ಮತ್ತು ಅದರ ಆಚೆಗಿರುವ ಪ್ರಪಂಚ ಇದನ್ನೆಲ್ಲ ಮೀರಿದಂಥ ಒಂದು ಅಸಾಧಾರಣವಾದ ಅಲೌಕಿಕ ಅಸ್ತಿತ್ವದ ಅನುಭವವಾಯಿತಂತೆ. ಸಮಾಧಿ ಉಂಟಾಯಿತು. ತಕ್ಷಣ ಮೈ ಮರೆತು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು. ಯಾರೋ ಎತ್ಕೊಂಡು ಬಂದರು. ನೋಡಿದವರೆಲ್ಲ ಹೇಳಿದರು, ಏನೋ ಹುಡುಗನಿಗೆ ತಲೆ ಸುತ್ತಿ ಬಂದು ಬಿದ್ದುಬಿಟ್ಟಿದ್ದಾನೆ, ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದಾನೆ, ಮುಖಕ್ಕೆ ನೀರೆರಚಿ ಗಾಳಿ ಹಾಕಿ ಸರಿ ಹೋಗ್ತಾನೆ. ಆದರೆ ಗದಾಧರನಿಗೆ ಉಂಟಾದ ಅನುಭವ ಅಸಾಧಾರಣವಾದ ಅನುಭವ, ಸಮಾಧಿಯ ಅನುಭವ. ಈತ ಸಾಮಾನ್ಯ ಹುಡುಗ ಅಲ್ಲ, ಇವನು ಲೋಕೋತ್ತರ ವ್ಯಕ್ತಿ, ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡಲಿರುವಂಥ ಒಬ್ಬ ಮಹಾವ್ಯಕ್ತಿ, ಅವತಾರ ಪುರುಷರು. ಇದು ಯಾರಿಗೂ ಗೊತ್ತಾಗಲಿಲ್ಲ. ಹಳ್ಳಿಯ ಪರಿಸರ, ಸಾಮಾನ್ಯ ವ್ಯಕ್ತಿಗಳು. ಆದರೆ ಕೆಲವೊಂದೊಂದು ಜನ ಇದ್ದರು, ಅಂಥ ಹಳ್ಳಿಯಲ್ಲೂ ಕೂಡ ಧಾರ್ಮಿಕ ವ್ಯಕ್ತಿಗಳಿದ್ದರು. ಅವರಿಗೆ ಅರ್ಥವಾಯಿತು ಈ ಬಾಲಕ ಸಾಮಾನ್ಯ ಅಲ್ಲ. ಇಂಥ ಅನುಭವಗಳು ಒಂದಾದ ಮೇಲೆ ಅನೇಕ ಬಾರಿ ಶ್ರೀರಾಮಕೃಷ್ಣರಿಗೆ ಬಾಲ್ಯದಿಂದಲೇ ಆರಂಭವಾಗಿತ್ತು. ಆದರೆ ಅವರು ಜಗದ್ಗುರುವಾಗಲಿದ್ದಂಥ ವ್ಯಕ್ತಿ, ಪ್ರಪಂಚಕ್ಕೆ ಎಲ್ಲೆಡೆ ಬೆಳಕನ್ನು ತೋರಬಲ್ಲಂಥ ವ್ಯಕ್ತಿ, ಬುದ್ಧನಂಥ, ಕೃಷ್ಣನಂಥ, ಶ್ರೀರಾಮಕೃಷ್ಣರಂಥ, ಚೈತನ್ಯ ಪ್ರಭುವಿನಂಥ ಮಹಾವ್ಯಕ್ತಿ. ಹಾಗಾಗಿ ಇತರರಿಗೆ ದಾರಿ ತೋರಿಸಬೇಕಾದವರು ಸ್ವತಃ ತಾವೇ ಭಗವಂತನ ಸಾಕ್ಷಾತ್ಕಾರ ಪಡೆಯುವ ಭಿನ್ನ ಭಿನ್ನ ಮಾರ್ಗಗಳನ್ನು ಅರಿತುಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಅಖಂಡವಾದ ಸಾಧನೆಗೆ ಆರಂಭಿಸ್ತಾರೆ. ತಮ್ಮ ಯೌವನ ಅವಸ್ಥೆಯಲ್ಲಿ ಸುಮಾರು 16 ವರ್ಷಗಳ ಕಾಲ, ದೀರ್ಘಕಾಲ ನೋಡಿ, ಒಂದು ದಿನ 2 ದಿವಸದ ಸಾಧನೆ ಅಲ್ಲ, ನಾನಾ ಬಗೆಯ ಸಾಧನೆ ಮಾಡ್ತಾರೆ. ಜಪ ಸಾಧನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಭಕ್ತಿಯನ್ನು ಆಚರಿಸ್ತಾರೆ. ಸಾಂಪ್ರದಾಯಿಕ ಪೂಜಾರಿಯ ರೀತಿಯಲ್ಲಿ ಜಗನ್ಮಾತೆಯ ಕಾಳಿ ದೇವಸ್ಥಾನ ಇತ್ತಲ್ಲ ದಕ್ಷಿಣೇಶ್ವರ, ಅದರ ಅರ್ಚಕರಾಗಿ ನೇಮಕಗೊಂಡಂಥ ಶ್ರೀರಾಮಕೃಷ್ಣರು ಆ ಜಗನ್ಮಾತೆ ಕಾಳಿಯ ದರ್ಶನಕ್ಕೋಸ್ಕರ ತಮ್ಮದೇ ರೀತಿಯಲ್ಲಿ ಪ್ರಾರ್ಥನೆ, ಭಜನೆ, ಭಕ್ತಿ ಇದನ್ನು ಮಾಡ್ತಾರೆ. ಸಾಂಪ್ರದಾಯಿಕ ರೀತಿಯ ಪೂಜೆಯನ್ನೂ ಮಾಡ್ತಾರೆ. ಆದರೆ ಶ್ರೀರಾಮಕೃಷ್ಣರು ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಬಹಳ ದೊಡ್ಡ ಒಂದು ತತ್ವ ಅದು. ಭಗವಂತ ಇದ್ದಾನೆ ಅಂತ ಆದರೆ ಅವನನ್ನು ಕಾಣಬೇಕು. ಅದು ಜೀವಂತ ಧರ್ಮ. ಕಲ್ಲಿನಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಬರೀ ನಂಬಿದರೆ ಸಾಲದು. ಕಲ್ಲಿನಲ್ಲಿ ಆ ಜೀವಂತ ದೇವರನ್ನು ಕಾಣಬೇಕು. ಈ ರೀತಿಯ ಚಿಂತನೆ ಅವರಲ್ಲಿ ಆರಂಭವಾಯಿತಂತೆ. ಪ್ರಪಂಚದ ಚರಿತ್ರೆಯಲ್ಲೇ ನಾವು ಈ ರೀತಿ ಆಲೋಚನೆ ಮಾಡಿದಂಥ ಬೇರೆ ವ್ಯಕ್ತಿಯನ್ನು ಕಾಣೋದಿಲ್ಲ. ಜಗನ್ಮಾತೆ ಹತ್ರ ಅವರು ನೇರ ಕೇಳ್ತಾ ಇದ್ರಂತೆ, ಅಮ್ಮ ನೀನು ದೇವಿ ಅಂತಾರೆ, ಜಗನ್ಮಾತೆ ಅಂತ ಹೇಳ್ತಾರೆ, ಎಲ್ಲರನ್ನೂ ಪಾಲಿಸ್ತಾ ಇದೀಯಾ, ಎಲ್ಲರನ್ನೂ ಸೃಷ್ಟಿ ಮಾಡ್ತಾ ಇದೀಯಾ, ಪ್ರಪಂಚಕ್ಕೆ ಎಲ್ಲಕ್ಕೂ ನೀನೇ ಮೂಲ ಅಂತ ಹೇಳ್ತಾರೆ. ಹಾಗಿದ್ದರೆ ನಾನು ಯಾಕೆ ನಿನ್ನನ್ನು ಕಾಣಬಾರ್ದು? ಎಲ್ಲರ ತಾಯಿ ನೀನು ಅಂತಾಗಿದ್ದರೆ ನಿನ್ನ ಮಕ್ಕಳ ಮುಂದೆ ನೀನು ಯಾಕೆ ಪ್ರತ್ಯಕ್ಷಳಾಗಿ ಕಾಣಿಸುವುದಿಲ್ಲ? ನಿಜವಾಗಿ ನೀನು ಇದ್ದದ್ದೇ ಹೌದಾದರೆ ನನಗೆ ನೀನು ನಿನ್ನ ದರ್ಶನ ಕೊಡಬೇಕು ಅಂತ ಈ ರೀತಿಯಲ್ಲಿ ಆಲೋಚಿಸ್ತಾರೆ. ಇಂಥ ಆಲೋಚನೆಗಳಿಂದ ಅವರ ಅಂತರಂಗದಲ್ಲಿ ಒಂದು ರೀತಿಯ ಮಾರ್ಪಾಟು ಉಂಟಾಯಿತಂತೆ. ಅವರಿಗೆ ಹಿಂದೆ ಸಮಾಧಿಯ ಅನುಭವ ಆಗಿದ್ದಿರಬಹುದು, ಅನೇಕ ಬಗೆಯ ದೈವಿ ದರ್ಶನಗಳು ಆಗಿದ್ದಿರಬಹುದು. ಆದರೆ ಹೊಸ ಅರಿವಿನಿಂದ ಭಗವಂತನನ್ನು ಕಂಡುಕೊಳ್ಳುವ ಬಗೆ ಇದೆಯಲ್ಲ, ಇದು ಪ್ರಜ್ಞಾಪೂರ್ವಕವಾಗಿ ಅವರ ಮನಸ್ಸಿನಲ್ಲಿ ಮೂಡಿ ಬಂದದ್ದು ಪ್ರಪಂಚದ ಇತಿಹಾಸದಲ್ಲೇ ಒಂದು ಹೊಸ ಒಂದು ಬದಲಾವಣೆಗೆ ಪ್ರೇರಕವಾಗ್ತಾ ಇತ್ತು. ಇಂಥ ಒಂದು
ಭಗವಂತನನ್ನು ಕುರಿತ ಅನ್ವೇಷಣೆ ಇದೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಬರಬಹುದು. ಅಂಥವನು ಸಾಮಾನ್ಯ ವ್ಯಕ್ತಿಯಾಗಿದ್ದ ವ್ಯಕ್ತಿ ಈ ರೀತಿಯ ಪರಿವರ್ತನೆಯಿಂದ ಮುಂದೆ ಸಾಧನೆಗೆ ತೊಡಗಬಹುದು. ಸಾಧನೆಯ ಫಲವಾಗಿ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗುವ ಸಾಧ್ಯತೆಯೂ ಇದೆ. ಸಾಮಾನ್ಯ ವ್ಯಕ್ತಿಯಾಗಿದ್ದವನು ಸಂತನಾಗುವ ಒಂದು ಈ ಪರಿವರ್ತನೆಯ ಒಂದು ಸಾಧ್ಯತೆ ಇದೆಯಲ್ಲ, ಇದು ಶ್ರೀರಾಮಕೃಷ್ಣರ ಆ ಪೂಜಾ ಕ್ರಮದಿಂದ ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತದೆ. ಇದೇ ರೀತಿಯ ಸಂತರ ಮಾನಸಿಕ ಪರಿವರ್ತನೆಯ ಒಂದು ಮಹತ್ತರ ಘಟ್ಟ ಶ್ರೀರಾಮಕೃಷ್ಣರ ಜೀವನದಲ್ಲಿ ಒಡಮೂಡಿ ಬಂದದ್ದು. ಅದು ಐತಿಹಾಸಿಕವಾದಂಥ ಇಡೀ ಪ್ರಪಂಚದ ಸಾಧುಸಂತರ ಜೀವನಗಳಲ್ಲಿ ಕಂಡುಬರುವ ಒಂದು ಮಹತ್ತರವಾದ ಪರಿವರ್ತನೆಯಾಗಿತ್ತು. ಶ್ರೀರಾಮಕೃಷ್ಣರಲ್ಲಿ ಇದು ಮೂಡಿ ಬಂದದ್ದು ಕೇವಲ ಅವರ ಸಾಕ್ಷಾತ್ಕಾರಕ್ಕೋಸ್ಕರ ಅಲ್ಲ, ಸಮಸ್ತ ಮಾನವತೆಗೆ ಭಗವಂತನನ್ನು ಕಾಣುವ ಆದರ್ಶವನ್ನು ಅವರು ಕಟ್ಟಿಕೊಡಬೇಕಾಗಿತ್ತು. ತಮಗೋಸ್ಕರ ಅವರು ಸಾಧನೆ ಮಾಡಲಿಲ್ಲ. ಶ್ರೀರಾಮಕೃಷ್ಣರು ಸಾಧನೆ ಮಾಡಿದ್ದು ಭಗವಂತನನ್ನು ಕಾಣುವುದಕ್ಕೆ ಅಷ್ಟೇ ಅಲ್ಲ, ಇತರರಿಗೆ ಕಾಣಿಸುವುದಕ್ಕೆ. ಹಾಗಾಗಿ ಸ್ವಾಮಿ ಶಾರದಾನಂದರು ಶ್ರೀರಾಮಕೃಷ್ಣರ ನೇರ ಶಿಷ್ಯರಲ್ಲಿ ಒಬ್ಬರವರು. ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಅತ್ಯಂತ ವಿಸ್ತಾರವಾದ 2 ಸಂಪುಟಗಳಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಅದು ಪ್ರಕಟವಾಗಿದೆ. ಶ್ರೀರಾಮಕೃಷ್ಣ ಲೀಲಾಪ್ರಸಂಗ ಎನ್ನುವಂಥ ಒಂದು ಅತ್ಯದ್ಭುತವಾದ ಗ್ರಂಥ. ಬಹಳ ದೀರ್ಘವಾಗಿ ಶ್ರೀರಾಮಕೃಷ್ಣರ ಜೀವನವನ್ನು ಅಲ್ಲಿ ವಿವರಿಸಿ ಬರೀತಾರೆ. ಅದರ ಪೀಠಿಕೆಯಲ್ಲಿ ಆರಂಭದಲ್ಲಿ ಅವರು ಬರೀತಾರೆ, ಶ್ರೀರಾಮಕೃಷ್ಣರ ಜೀವನ ಎಂಥದಾಗಿತ್ತು ಅಂತಂದರೆ, ಅವತಾರ ಪುರುಷರ ಎಲ್ಲ ಅವತಾರ ಪುರುಷರು ಯಾರ್ಯಾರು ಪ್ರಪಂಚದಲ್ಲಿ ಆಗಿ ಹೋಗಿದ್ರೋ ಅಂಥವರ ಜೀವನದ ಜೊತೆಗೆ ಶ್ರೀರಾಮಕೃಷ್ಣರ ಎಲ್ಲ ಜೀವನದ ಘಟನೆಗಳು ತಾಳೆ ಆಗ್ತವೆ, ಹೋಲಿಕೆ ಇದೆ. ಶಾಸ್ತ್ರಗಳಲ್ಲಿ ಅವತಾರ ಪುರುಷರ ದಿವ್ಯ ಲಕ್ಷಣವನ್ನು ಹೇಳಿದೆ, ಅದಕ್ಕೆಲ್ಲ ಹೊಂದಿಕೆಯಾಗುವಂಥ ಸಂಗತಿಗಳು ಶ್ರೀರಾಮಕೃಷ್ಣರ ಜೀವನದಲ್ಲಿ ಇವೆ. ಇನ್ನು ಶ್ರೀರಾಮಕೃಷ್ಣರು ಬದುಕಿದ್ದಾಗಲೇ ಕೆಲವು ಮಂದಿ ಅವರು ಅವತಾರ ಪುರುಷರು, ಸಾಮಾನ್ಯ ಭಕ್ತರು ಅಥವಾ ಸಾಮಾನ್ಯ ಸಂತರಲ್ಲ. ಅವರು ಸಾಮಾನ್ಯ ಸಂತರ ಲಕ್ಷಣ ಏನು? ಎಲ್ಲರ ಹಾಗೆ ಸಾಮಾನ್ಯ ವ್ಯಕ್ತಿಯಾಗಿದ್ದಂಥ ವ್ಯಕ್ತಿಯೊಬ್ಬ ಸಾಧನೆ ಮಾಡಿ ಮಾಡಿ ಭಗವಂತನನ್ನು ಸೇರ್ತಾನೆ, ಭಗವಂತನನ್ನು ಕಾಣ್ತಾನೆ, ಸಾಕ್ಷಾತ್ಕಾರ ಪಡೀತಾನೆ. ಎಲ್ಲ ಜೀವಿಗಳಿಗೂ ಕೂಡ ಸಾಧನೆಯಿಂದ ಭಗವಂತನನ್ನು ಕಾಣುವುದಕ್ಕೆ, ಅವನನ್ನು ಸೇರುವುದಕ್ಕೆ ಸಾಧ್ಯ ಇದೆ. ಇದು ಎಲ್ಲ ಸಾಮಾನ್ಯ ಸಂತರ ಲಕ್ಷಣ. ಆದರೆ ಅವತಾರ ಪುರುಷ ಇದಕ್ಕಿಂತ ಸಂಪೂರ್ಣ ಭಿನ್ನ. ಅವತಾರ ಪುರುಷ ಅಂತಂದರೆ ಅವನು ಕೋಟಿ ಸೂರ್ಯರ ಹಾಗೆ, ಉಳಿದ ಸಾಧು ಸಂತರೆಲ್ಲ ಸಣ್ಣ ಸಣ್ಣ ನಕ್ಷತ್ರಗಳ ಹಾಗೆ ಅಂತ ಶಾರದಾನಂದರು ಹೇಳ್ತಾರೆ. ಯಾಕಂದರೆ ಅವತಾರ ಪುರುಷರ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅಷ್ಟು ಅಪಾರವಾದದ್ದು. ಅನಂತ ಜ್ಞಾನ, ಅನಂತ ಕರುಣೆ, ಇಡೀ ಮಾನವತೆಗೆ ಅಚ್ಚಳಿಯದ ಪರಿಣಾಮವನ್ನು ಬೀರಿ ಹೋಗ್ತಾನೆ. ಎಷ್ಟೋ ವರ್ಷಗಳ ಕಾಲ, ಯುಗಗಳ ಕಾಲ ಆ ವ್ಯಕ್ತಿಯ ಪ್ರಭಾವ ಮಾನವತೆಯ ಮೇಲೆ ಆಗುತ್ತೆ. ಇಂಥ ಅವತಾರ ಪುರುಷರು ಸಾಮಾನ್ಯ ಸಂತರುಗಳಿಗಿಂತ ಹೇಗೆ ಭಿನ್ನ ಅಂತಂದರೆ, ಅವರು ಒಂದು ವಿಶೇಷವಾದ ಉದ್ದೇಶವನ್ನು ಇಟ್ಟುಕೊಂಡು ಭೂಮಿಗೆ ಅವತರಿಸಿ ಬಂದಿರ್ತಾರೆ. ಸಮಸ್ತ ಮಾನವತೆಗೆ ದಾರಿಯನ್ನು ತೋರಿಸುವುದಕ್ಕೋಸ್ಕರ ಅವರು ಸ್ವತಃ ಭಗವಂತನೇ ಇಚ್ಛೆಪಟ್ಟು ಮನುಷ್ಯರಲ್ಲಿ ಒಬ್ಬನಾಗಿ ಹುಟ್ಟಿ ಬರ್ತಾನೆ. ಸಾಧಾರಣವಾಗಿ ಎಲ್ಲ ಸಂತರುಗಳು ಕೂಡ ಸಾಧನೆಯಿಂದ ಭಗವಂತನನ್ನು ಸೇರಿದರೆ, ಅವತಾರ ಪುರುಷರ ವಿಶೇಷತೆಯನ್ನು ಸ್ವತಃ ಭಗವಂತನೇ ದೇಹವನ್ನು ಧರಿಸಿ ಮಾನವನಾಗಿ ಹುಟ್ಟಿ ಭಗವಂತನಾದವನು ಮಾನವನ ಹಂತಕ್ಕೆ ಇಳಿದು ಬರ್ತಾನೆ. ಅವತರಣ ಅಂದರೆ ಇಳಿದು ಬರುವುದು ಅಂತ ಅರ್ಥ. ಆರೋಹಣ ಅಂತಂದರೆ ಏರುವುದು, ಅವತರಣ ಅಂತಂದರೆ ಇಳಿದು ಬರುವುದು.
ಭಗವಂತನ ನೆಲೆಯಿಂದ ಈ ಮನುಷ್ಯನ ಪ್ರಪಂಚಕ್ಕೆ ಇಳಿದು ಇಲ್ಲಿ ಹುಟ್ಟಿ ಬರುವಂಥ ವ್ಯಕ್ತಿಯೇ ಅವತಾರ ಪುರುಷ. ಯಾಕೆ ಬರ್ತಾನೆ ಅಂತಂದರೆ ಇಡೀ ಮಾನವತೆಯ ನಡುವೆ ಅವನು ಬದುಕಿ ಸಮಸ್ತ ಮಾನವರ ಪ್ರತಿಯೊಂದು ಜೀವನದ ಸಂಗತಿಗಳನ್ನು ಕೂಡ ಅನುಭವಿಸಿ ಕಷ್ಟ ಸುಖ ಅನೇಕ ಬಗೆಯ ಏರುಪೇರುಗಳು ಕಷ್ಟಕೋಟಲೆಗಳು ಜಂಜಾಟಗಳು ಇವನ್ನೆಲ್ಲ ಅನುಭವಿಸಿ ಇಂಥಿಂಥ ಸಂದರ್ಭದಲ್ಲಿ ಇಂಥಿಂಥದನ್ನು ಮಾಡಿ ಅಂತ ಅವರಿಗೆಲ್ಲ ದಾರಿ ತೋರಿಸಿ ಅವರನ್ನು ಈ ಪ್ರಪಂಚದ ಸಂಸಾರದ ಬಂಧನದಿಂದ ಮುಕ್ತಗೊಳಿಸಿ ಅವನಿಗೆ ಆತ್ಯಂತಿಕ ಜ್ಞಾನವನ್ನು ಆಧ್ಯಾತ್ಮಿಕ ಮಾರ್ಗವನ್ನು ಹಾಗೂ ಭಗವಂತನ ಆ ಒಂದು ಅಲೌಕಿಕವಾದ ಸತ್ಯವನ್ನು ಕಾಣುವ ಬಗೆ ಹೇಗೆ ಇದನ್ನು ತಿಳಿಸಿಕೊಡುವ ಕೆಲಸವನ್ನು ಅವತಾರ ಪುರುಷ ಮಾಡ್ತಾನೆ. ಅಂಥ ಅವತಾರ ಪುರುಷರಾಗಿದ್ದರು ಶ್ರೀರಾಮಕೃಷ್ಣರು. ಇದನ್ನು ಸ್ವಾಮಿ ಶಾರದಾನಂದರು ಅನೇಕ ಅಂಶಗಳನ್ನೆಲ್ಲ ವಿವರಿಸ್ತಾ ಹೇಳ್ತಾರೆ. ಅವರು ಹೇಳ್ತಾ ಇದ್ದರು, ಶ್ರೀರಾಮಕೃಷ್ಣರ ಈ ದಿವ್ಯವಾದಂಥ ಸಾಧನೆಯ ಸಂದರ್ಭದಲ್ಲಿ ಅವರಿಗೆ ಪ್ರಪಂಚದಲ್ಲಿ ಬೇರೆ ಯಾವುದೂ ಬೇಕಾಗಿರಲಿಲ್ಲ. ಕೇವಲ ಕಾಳಿಯ ದರ್ಶನ ಆಗಿದ್ದರೆ ಸಾಕು. ತಾವು ಪೂಜೆ ಮಾಡ್ತಾ ಇದ್ದಂಥ ಆ ಮೂಲ ವಿಗ್ರಹ ಇಷ್ಟಮೂರ್ತಿ ಜಗನ್ಮಾತೆ ಕಾಳಿ, ಅವಳ ಜೊತೆಗೆ ಇವರ ಸಂವಾದ ನಡೀತಾ ಇತ್ತು. ನೀನು ನಿಜವಾಗಿಯೂ ಇರುವಂಥ ದೇವತೆ ಆಗಿದ್ದರೆ ನನಗೆ ದರ್ಶನ ಕೊಡು. ಈ ರೀತಿಯಲ್ಲಿ ಮಾತನಾಡ್ತಾ ಪ್ರಾರ್ಥಿಸ್ತಾ ಜಪಾಧ್ಯಾನ ಮಾಡ್ತಾ ಯಾವ ರೀತಿಯಲ್ಲಿ ಶಾಸ್ತ್ರದಲ್ಲಿ ಹೇಳಿದೆಯೋ, ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಸಾಧು ಸಂತರುಗಳು ಹೇಳಿಕೊಡ್ತಾರೋ ಅಥವಾ ಪರಂಪರೆಯಿಂದ ನಾವು ಕಲಿತೇವೋ ಎಲ್ಲ ರೀತಿಯಲ್ಲೂ ಕೂಡ ಶ್ರೀರಾಮಕೃಷ್ಣರು ಒಂದಲ್ಲ ರೀತಿಯಲ್ಲಿ ಸಾಧನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಜಪಾಧ್ಯಾನ ಭಕ್ತಿ ಇತ್ಯಾದಿಗಳನ್ನು ಆಚರಣೆ ಮಾಡ್ತಾರೆ. ಪೂಜೆ ಪುನಸ್ಕಾರಗಳನ್ನು ಕೂಡ ವಿಶೇಷವಾದಂಥ ಒಂದು ಭಾವದಿಂದ ಮಾಡ್ತಾರೆ. ಮಾಡ್ತಾ ಅವರ ಅಂತರಂಗದಲ್ಲಿ ಒಂದು ಅದ್ಭುತ ಪರಿವರ್ತನೆ ಉಂಟಾಗ್ತಾ ಬಂತು. ಅನೇಕ ಬಾರಿ ಅವರು ಕಾಳಿಯ ಅಸ್ತಿತ್ವವನ್ನು ಅನುಭವಿಸುವುದಕ್ಕೆ ಆರಂಭಿಸಿಬಿಟ್ರು. ನಿಜವಾಗಿ ಕಾಳಿ ಇದ್ದಾಳಾ ಇಲ್ವಾ ಪರೀಕ್ಷೆ ಮಾಡೋದು. ಒಂದು ಸಣ್ಣ ಒಂದು ದಾರವನ್ನು ಅಥವಾ ಹತ್ತಿಯ ಚಿಕ್ಕ ಒಂದು ತುಣುಕನ್ನು ಕೈಯಲ್ಲಿ ಹಿಡಿದು ಕಾಳಿಯ ವಿಗ್ರಹದ ಹತ್ತಿರಕ್ಕೆ ಹೋಗಿ ಆ ವಿಗ್ರಹದಲ್ಲಿ ಇರುವ ಕಾಳಿಯ ಮೂಗಿನ ಹತ್ತಿರ ಹಿಡಿದು ನೋಡ್ತಾ ಇದ್ರಂತೆ. ನಿಜವಾಗಿ ಕಾಳಿ ಉಸಿರಾಡ್ತಾ ಇದ್ದಾಳಾ ಇಲ್ವಾ, ಬರೀ ಕಲ್ಲಿನ ಮೂರ್ತಿಯ ಜೀವಂತ ಮೂರ್ತಿಯ ನೋಡಬೇಕಲ್ಲ ಅಂತ ಪರೀಕ್ಷೆ ಮಾಡಿ ನೋಡುವರಂತೆ. ಒಂದೊಂದು ಸಲ ಆ ಹತ್ತಿ ಅಲಗಾಡ್ತಾ ಇತ್ತಂತೆ. ಜೀವಂತ ಆಗಿದ್ದಾಳೆ ನನ್ನ ತಾಯಿ ಅಂತ ಅವರಿಗೆ ಮನವರಿಕೆ ಆಯ್ತಂತೆ. ಅನೇಕ ಬಾರಿ ನೈವೇದ್ಯವನ್ನು ಕೊಡಬೇಕಾದಂಥ ಆ ನೈವೇದ್ಯವನ್ನು ಸ್ವತಃ ಕಾಳಿ ವಿಗ್ರಹಕ್ಕೆ ಹೋಗಿ ತಿನ್ನಿಸುವರಂತೆ. ಕಾಳಿಯ ಜೊತೆಗೆ ಮಾತನಾಡುವುದಕ್ಕೆ ಆರಂಭಿಸಿಬಿಟ್ರಂತೆ. ಸಂವಾದ ಹಗಲೋ ರಾತ್ರಿಯೋ ಏನು ಗೊತ್ತಿಲ್ಲ, ಉನ್ಮತ್ತರಾಗಿ ಈ ಪ್ರಪಂಚವನ್ನೇ ಮರೆತು ಸಂಪೂರ್ಣವಾಗಿ ಜಗನ್ಮಾತೆಯಲ್ಲಿ ಅವರು ಲೀನರಾಗಿಬಿಟ್ರು. ಅಂಥ ಅದ್ಭುತ ಪರಿವರ್ತನೆ ಶ್ರೀರಾಮಕೃಷ್ಣರಲ್ಲಾಯಿತು. ಒಂದು ದಿನ ಅವರಿಗೆ ದಿವ್ಯ ದರ್ಶನವಾಯಿತಂತೆ. ಅದಾದದ್ದಾದರೂ ಹೇಗೆ? ಶ್ರೀರಾಮಕೃಷ್ಣರಲ್ಲಿ ಎಂಥ ವ್ಯಾಕುಲತೆ ಉದ್ಭವವಾಯಿತು ಅಂತಂದರೆ, ಇನ್ನು ಕಾಳಿಯ ದರ್ಶನವಾಗದಿದ್ದರೆ ಒಂದು ಕ್ಷಣ ಕೂಡ ನನ್ನ ಜೀವನ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಅಂತ ಅವರ ಹೃದಯ ವಿಲಿವಿಲಿ ಒದ್ದಾಡ್ತಾ ಆವೇಶದಲ್ಲಿ ಒಂದು ಆವೇಗದಲ್ಲಿ ಅವರು ಆ ಕಾಳಿಯ ಮೂರ್ತಿಯ ಹತ್ತಿರಕ್ಕೆ ಹೋಗಿ ಅಲ್ಲಿ ಕಾಳಿಯ ಕೈಯಲ್ಲಿದ್ದಂಥ ಕತ್ತಿಯನ್ನು ಕೈಗೆ ತೆಗೆದುಕೊಂಡು, ತಾಯಿಯ ದರ್ಶನ ಆಗದಿದ್ದಂಥ ಈ ಜೀವ ಇದ್ದು ಏನು ಪ್ರಯೋಜನ ಅಂತ ಕತ್ತನ್ನೇ ಕತ್ತರಿಸಿಕೊಳ್ಳೋದಕ್ಕೆ ಹೊರಟ್ರಂತೆ. ನಾವು ಕಥೆಗಳಲ್ಲೆಲ್ಲ ಕೇಳ್ತೇವೆ, ಅನೇಕ ಮಂದಿ ಅಸುರರು ಪ್ರತ್ಯಕ್ಷವಾಗಲಿಲ್ಲ ಭಗವಂತ ಅಂತ ತಮ್ಮ ಕತ್ತನ್ನೇ ಕತ್ತರಿಸಿಕೊಳ್ಳೋದಕ್ಕೆ ಹೊರಟಿದ್ದ ಕಥೆಯನ್ನು ಕೇಳ್ತೇವೆ. ಆಗ ದೇವರು ದರ್ಶನ ಕೊಟ್ಟ ಅಂತ. ಇದೇ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಜೀವನದಲ್ಲಿ ನಡೆಯಿತು. ಯಾವಾಗ
ಆದರೆ ಕಥೆಗಳಲ್ಲಿ ನಡೆದಿದ್ದು ಎಷ್ಟರ ಮಟ್ಟಿಗೆ ನಿಜವೋ ನಮಗೆ ಗೊತ್ತಿಲ್ಲ. ಆದರೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಇದು ಸತ್ಯ ಸಂಗತಿಯಾಗಿ ನಡೆದು ಹೋಯಿತು. ಯಾವಾಗ ತಮ್ಮ ಕತ್ತನ್ನೇ ಕತ್ತರಿಸಿಕೊಳ್ಳಕ್ಕೆ ಹೊರಟರೋ ಆಗ ಜಗನ್ಮಾತೆಯ ದರ್ಶನ ಆಯಿತಂತೆ. ಅದ್ಭುತವಾದಂಥ ದರ್ಶನ. ಇಡೀ ಪ್ರಪಂಚವೇ ಮರೆತು ಹೋಗಿ ಸಮಸ್ತ ಬ್ರಹ್ಮಾಂಡವೇ ಕಾಳಿಯ ಆ ಒಂದು ದಿವ್ಯ ಬೆಳಕಿನಿಂದ ತುಂಬಿ ಹೋಯ್ತಂತೆ. ಬಹಳ ಅದ್ಭುತವಾಗಿ ಅದನ್ನು ಈಗ ಹೇಳಿದ ಪುಸ್ತಕ ಇದೆಯಲ್ಲ ಲೀಲಾ ಪ್ರಸಂಗದಲ್ಲಿ ವರ್ಣಿಸ್ತಾರೆ. ಹೀಗೆ ಸ್ವತಃ ಅನುಭವದಿಂದ ಅವರು ಜಗನ್ಮಾತೆಯ ದರ್ಶನ ಪಡೆದು ಸಾಕ್ಷಾತ್ಕಾರ ಹೊಂದಿ ಅದನ್ನು ಪಡೆಯುವ ಮಾರ್ಗವನ್ನು ಶಿಷ್ಯಂದಿರಿಗೆಲ್ಲ ತೋರಿಸಿಕೊಟ್ರು. ಹಾಗಾಗಿ ಇದು ಜೀವಂತ ಧರ್ಮವಾಗಿ ನಮಗೆ ವಿಶೇಷವಾಗಿ ಕಾಣಿಸ್ತದೆ. ಅವರು ಆಡುವ ಮಾತುಗಳಲ್ಲಿ ಯಾವುದೇ ಬಗೆಯ ಕಷ್ಟ ಇಲ್ಲ, ಭಾಷೆ ಕಠಿಣವಾಗುವುದಿಲ್ಲ, ಸರಳವಾದ ಆಡುಮಾತಲ್ಲಿ ಹೇಳ್ತಾರೆ. ಮನವರಿಕೆ ಆಗುವ ಹಾಗೆ ಕಥೆಗಳ ಮೂಲಕ ಒಳ್ಳೆ ಕಥೆಗಳು, ದೃಷ್ಟಾಂತಗಳು, ಉಪಮೆಗಳು ನಮಗೆ ಒಪ್ಪುವ ರೀತಿಯಲ್ಲಿ ಅವರು ಅದನ್ನು ವರ್ಣಿಸಿ ಹೇಳ್ತಾರೆ. ಆಮೇಲೆ ಅದನ್ನು ಹೇಳುವಾಗ ಅದರ ಹಿಂದೆ ಸ್ವತಃ ತಮಗಾದ ಅನುಭವವನ್ನು ಹೇಳ್ತಾರೆ. ಕಾಳಿ ನನಗೆ ಕಾಳಿಸ್ಕೊಂಡ್ಲು, ನಾನು ಕಾಳಿ ಹತ್ರ ಕೇಳಿದೆ, ಜಗನ್ಮಾತೆ ಹತ್ರ ಮಾತನಾಡಿದೆ. ಇಷ್ಟೆಲ್ಲ ವಿವರಿಸಿ ಹೇಳುವಾಗ ಯಾವ ಒಬ್ಬ ಭಕ್ತ ಕಣ್ಣೆದುರುಗಡೆ ಕುಳಿತವ, ಅವರ ಎದುರುಗಡೆ ಕುಳಿತವ ಪರಿವರ್ತನೆ ಆಗದೇ ಇರುತ್ತಾನೆ. ಅವನಿಗೆ ನಂಬಿಕೆ ಬರಲೇಬೇಕು. ದಾರಿ ತೋರಿಸಿಕೊಡಿ ಅಂತ ಕೇಳಿಕೊಂಡಾಗ ಅವನಿಗೆ ಯಾವ ಮಾರ್ಗ ಸೂಕ್ತವೋ ಆಯಾ ರೀತಿಯಲ್ಲಿ ಅವರು ದಾರಿ ತೋರಿಸಿಕೊಟ್ರು. ಎಲ್ಲರೂ ಶ್ರೀರಾಮಕೃಷ್ಣರ ಹಾಗೆ ಆ ಭಕ್ತಿ, ಪ್ರಾರ್ಥನೆ, ಧ್ಯಾನ, ಜಪ ಇವುಗಳನ್ನು ಆಚರಿಸುವುದಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ಬ ವ್ಯಕ್ತಿ ಕೂಡ ಒಂದೊಂದು ಹಂತದಲ್ಲಿ ಇರ್ತಾನೆ. ಅವನವನಿಗೆ ಯೋಗ್ಯವಾದ ರೀತಿಯ ಉಪದೇಶಗಳನ್ನು ಕೊಟ್ಟು ಅವರು ಸಾಧನೆಯಲ್ಲಿ ಮುನ್ನಡೆಯುವ ಹಾಗೆ ಅನೇಕ ಬಗೆಯ ಸಹಕಾರವನ್ನು ನೀಡುತ್ತಾ ದಾರಿ ತೋರ್ತಾ ಶ್ರೀರಾಮಕೃಷ್ಣರು ತಮಗಾದ ದೈವಿ ಅನುಭವದ ಆ ಒಂದು ಉಜ್ವಲವಾದಂಥ ಆದರ್ಶವನ್ನು ಜನರ ಮುಂದೆ ಇಟ್ಟರು. ಈ ರೀತಿಯಲ್ಲಿ ನಿಧಾನವಾಗಿ ಭಕ್ತರ ಗುಂಪು ಬೆಳೆಯಿತು, ಶಿಷ್ಯೇಂದ್ರಾದರು. ಅದರ ಜೊತೆಗೆ ಜಗನ್ಮಾತೆ ಸ್ವತಃ ಬಂದರು ಶ್ರೀರಾಮಕೃಷ್ಣರ ಈ ಲೀಲೆಯನ್ನು ಸಂಪೂರ್ಣ ಮಾಡುವುದಕ್ಕೋಸ್ಕರ. ಶ್ರೀಮಾತೆ ಶಾರದಾದೇವಿಯವರು ಸಾಕ್ಷಾತ್ ಜಗನ್ಮಾತೆಯೇ ಧರೆಗಿಳಿದು ಬಂದ ಒಂದು ಮಾತೃತ್ವದ ಆದರ್ಶ ರೂಪ ಎನ್ನುವುದಾಗಿ ಶ್ರೀರಾಮಕೃಷ್ಣರೇ ಅವರನ್ನು ಸಾರಿದರು. ಸ್ವತಃ ಅಕ್ಷರಶಃ ಅವರನ್ನು ದೀಪ, ಧೂಪ ಇತ್ಯಾದಿಗಳನ್ನೆಲ್ಲ ಬೆಳಗಿ ಪೂಜೆ ಮಾಡಿದರು ಶ್ರೀರಾಮಕೃಷ್ಣರು. ಅಂಥ ಜಗನ್ಮಾತೆಯ ಆ ದಿವ್ಯ ಜೀವನ ಕೂಡ ಅವರ ಜೊತೆಗೆ ಇತ್ತು. ಇನ್ನು ಅವರ ಎಲ್ಲ ಆದರ್ಶವನ್ನು ಪ್ರಪಂಚಕ್ಕೆ ಸಾರಬಲ್ಲಂಥ ಸ್ವಾಮಿ ವಿವೇಕಾನಂದರಂಥ ಬಹಳ ಅದ್ಭುತ ಒಬ್ಬ ವ್ಯಕ್ತಿ ಕೂಡ ಅವರಿಗೆ ಶಿಷ್ಯರಾಗಿ ದೊರೆತರು. ಇದೆಲ್ಲವನ್ನು ಕೂಡ ಅವತಾರ ಪುರುಷ ತಾನು ಧರೆಗೆ ಇಳಿದು ಬರುವಾಗ ತನಗೆ ಬೇಕಾದವರ ಜೊತೆಗೆ ಬರ್ತಾನೆ. ಇದನ್ನು ನಾವು ಪ್ರಪಂಚದಲ್ಲಿ ನೋಡ್ತೇವೆ. ಅನೇಕ ಅವತಾರಗಳು ಜನ್ಮವೆತ್ತಿ ಬಂದಾಗ ಅವರಿಗೆ ಲೀಲಾ ಸಹಕಾರಿಗಳಾಗಿ ಅನೇಕ ಮಂದಿ ದಿವ್ಯ ಪುರುಷರು ಬರ್ತಾರೆ. ಸ್ವಾಮಿ ವಿವೇಕಾನಂದರು ಸಾಕ್ಷಾತ್ ಸಪ್ತರ್ಷಿಗಳಲ್ಲಿ ಒಬ್ಬರು ಅಂತ ಶ್ರೀರಾಮಕೃಷ್ಣರೇ ಹೇಳಿದರು. ಅಲ್ಲಿಂದ ಅವರನ್ನು ಕರ್ಕೊಂಡು ಬಂದ್ರಂತೆ. ಜಗನ್ಮಾತೆಯ ಆ ಅವತಾರ ಕೂಡ ಶ್ರೀರಾಮಕೃಷ್ಣರ ಜೊತೆಗೇ ಆಯಿತು. ಇಂಥ ಒಂದು ದಿವ್ಯವಾದ ಶ್ರೀರಾಮಕೃಷ್ಣರ ಆ ಒಂದು ಆಗಮನ, ಅವತರಣ ಈ ಪ್ರಪಂಚದಲ್ಲೆಲ್ಲ ಹೊಸ ಒಂದು ಅಲೆಯನ್ನೇ ಬೀಸ್ತು. ಹೆಚ್ಚು ದೀರ್ಘಕಾಲ ಇಲ್ಲ, ಕೇವಲ ಒಂದು 175-180 ವರ್ಷಗಳಷ್ಟು ಹಿಂದೆ ನಡೆದಂಥ ಕಥೆ ಇದು. ಪ್ರತಿಯೊಂದು ಸಂಗತಿಗಳು ಕೂಡ ದಾಖಲಾಗಿವೆ. ಪೌರಾಣಿಕವಾದ ಅಥವಾ ಕಾಲ್ಪನಿಕವಾದ ಸಂಗತಿಗಳಿಂದ ಇದು ಸೇರ್ಕೊಂಡಿಲ್ಲ. ಸ್ಪಷ್ಟವಾದ, ಅತ್ಯಂತ ಅಧಿಕೃತವಾದ ಅನೇಕ ದಾಖಲೆಗಳ ಮೂಲಕ ಶ್ರೀರಾಮಕೃಷ್ಣನ ಜೀವನವನ್ನು ಬರೆದಿಡಲಾಗಿದೆ. ಹಾಗಾಗಿ ಆಧುನಿಕ ಜಗತ್ತಿನ ಎಲ್ಲ ಬಗೆಯ ಸಂಗತಿಗಳನ್ನು ಕೂಡ ನಾವು
ಎಲ್ಲ ರೀತಿಯ ಆಧುನಿಕ ಮನೋಭಾವವನ್ನು ಪೂರ್ಣಗೊಳಿಸಬಹುದಾದ ಅತ್ಯುತ್ತಮ ಅಂಶಗಳನ್ನು ಶ್ರೀರಾಮಕೃಷ್ಣರ ಜೀವನದಲ್ಲಿ ಕಾಣುತ್ತೇವೆ. ನಾಸ್ತಿಕರಾದವರಿಗೂ ಅಲ್ಲಿ ಉತ್ತರ ಇದೆ, ವೈಜ್ಞಾನಿಕ ದೃಷ್ಟಿ ಇರುವವರಿಗೂ ಕೂಡ ಅಲ್ಲಿ ಬೇಕಾದಂಥ ಒಂದು ಕ್ರಮಬದ್ಧತೆ ಇದೆ. ಯಾವ ರೀತಿಯ ತಾರ್ಕಿಕವಾದ, ತಾತ್ವಿಕವಾದ, ಆಧ್ಯಾತ್ಮಿಕವಾದ ಸಂದೇಹ ಇರುವವರಿಗೂ ಕೂಡ ಶ್ರೀರಾಮಕೃಷ್ಣರಲ್ಲಿ ಸ್ಪಷ್ಟವಾದ ಉತ್ತರ ಇದೆ. ಹಾಗಾಗಿ ಇಡೀ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಒಂದು ಸಾವಿರಾರು ವರ್ಷಗಳ ದೀರ್ಘ ಪರಂಪರೆಯ ಒಂದು ಕೊನೆಯ ಅತ್ಯುತ್ತಮ ಪ್ರತಿನಿಧಿಯಾಗಿ ಶ್ರೀರಾಮಕೃಷ್ಣರು ನಮಗೆ ಕಂಡುಬರ್ತಾರೆ. ಶ್ರೀರಾಮಕೃಷ್ಣರನ್ನು ಅವತಾರ ವರಿಷ್ಠ ಎನ್ನುವುದಾಗಿ ಸ್ವಾಮಿ ವಿವೇಕಾನಂದರು ಕರೆದರು. ಇಲ್ಲಿವರೆಗೆ ಆಗಿ ಹೋದಂಥ ಎಲ್ಲ ಅವತಾರಗಳಲ್ಲಿ ಅವರು ಅತ್ಯಂತ ಶ್ರೇಷ್ಠರು ಅಂತ ಸ್ವಾಮಿ ವಿವೇಕಾನಂದರು ಅವರನ್ನು ಕರೆದರು. ಸುಮ್ಮನೆ ಕರೆದದ್ದಲ್ಲ, ಅಕ್ಷರಶಃ ಇದು ಸತ್ಯ ಎನ್ನುವುದಾಗಿ ನಮಗೆ ಗೋಚರವಾಗಬೇಕಾದ್ರೆ ಅದೇ ಶ್ರೀರಾಮಕೃಷ್ಣರ ಕೃಪೆ ಆಗಬೇಕಾಗತ್ತೆ. ನಮ್ಮ ಅರಿವಿಗೂ ಮಿತಿ ಇದೆ, ನಮಗೆ ಎಷ್ಟು ಜ್ಞಾನ ಬರ್ತದೆ ಅನ್ನೋದಕ್ಕೆ ಬಹಳ ಮಿತಿ ಇದೆ. ಅದನ್ನು ನಾವು ಇನ್ನಷ್ಟು ವೃದ್ಧಿ ಮಾಡಬೇಕಾದರೂ ಭಗವಂತನ ಆ ಒಂದು ಕೃಪೆ ಅನುಗ್ರಹ ಆಗಬೇಕಾಗ್ತದೆ. ಯಾರಿಗೆ ಶ್ರೀರಾಮಕೃಷ್ಣರ ಕೃಪೆ ಆಗಿದೆ ಅವರಿಗೆ ಅವರನ್ನು ಸ್ವಲ್ಪ ತಿಳಿದುಕೊಳ್ಳುವ ಶಕ್ತಿ ದೊರಕಬಹುದು. ಆದ ಕಾರಣ ಶ್ರೀರಾಮಕೃಷ್ಣರ ಈ ದಿವ್ಯ ವ್ಯಕ್ತಿತ್ವ, ದಿವ್ಯ ಆದರ್ಶ, ಅತ್ಯಂತ ಶ್ರೇಷ್ಠವಾದ ಅವತಾರ ಪುರುಷನ ಈ ಒಂದು ಜೀವನದ ಕೆಲವು ಅಂಶಗಳನ್ನಾದರೂ ಕೂಡ ನಮ್ಮ ಈ ಬದುಕಿನ ಅವಧಿಯಲ್ಲಿ ನಾವು ಅರಿತುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಪ್ರಪಂಚದ ಜಂಜಾಟದಲ್ಲಿ ನಾವು ಮುಳುಗೋಗಿರ್ತೇವೆ. ದಿನನಿತ್ಯ ಕಷ್ಟ ಕೋಟಲೆಗಳು, ಏರುಪೇರುಗಳು ಇದ್ದೇ ಇರುತ್ತವೆ. ಇದೆಲ್ಲದರ ನಡುವೆ ಒಂದು ದಿವ್ಯ ವಿಚಾರದ, ಅಲೌಕಿಕ ವಿಚಾರದ, ಶ್ರೇಷ್ಠ ಆಧ್ಯಾತ್ಮಿಕ ಸತ್ಯದ ಒಂದು ಸ್ಪರ್ಶ ನಮಗೆ ಆಗಬೇಕು. ಹಾಗಾದ್ರೇ ನಾವು ಈ ಮಾನವರೆಲ್ಲರ ಸಾಮಾನ್ಯವಾದಂಥ ಈ ನೆಲೆಯನ್ನು ದಾಟಿ ದಿವ್ಯವಾದ ನೆಲೆಗೆ ಹೋಗುವುದಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ಕೂಡ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆ ಮಾಡೋಣ, ಇಂಥ ಒಂದು ದಿವ್ಯತೆಯ ಸ್ಪರ್ಶ ನಮಗಾಗಲಿ, ಶ್ರೀರಾಮಕೃಷ್ಣರ ಕೃಪೆ ನಮಗಾಗಲಿ, ಭಗವಂತನ ಆ ಸತ್ಯವನ್ನು ಕುರಿತು ನಮಗೆ ಇನ್ನಷ್ಟು ಶ್ರದ್ಧೆ ಹೆಚ್ಚಲಿ, ಸಾಕ್ಷಾತ್ ಭಗವಂತನನ್ನೇ ನಾವು ಕಂಡುಕೊಳ್ಳುವ ಹಾಗಾಗಲಿ. ಇದಕ್ಕೆ ಶ್ರೀರಾಮಕೃಷ್ಣರ ಆ ಜೀವನ, ಸಂದೇಶ, ಉಪದೇಶ ಇವೆಲ್ಲವೂ ಕೂಡ ನಮಗೆ ಹೊಸ ಬೆಳಕನ್ನು ನೀಡಲಿ ಅಂತ ನಾವು ಅವರನ್ನೇ ಪ್ರಾರ್ಥಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.